ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವೆಲ್ಲ ಡಿಪೆಂಡ್ ಆಗಿರೋದು ಸರ್ಕಾರಗಳ ಮೇಲೆ. ಸಿಸ್ಟಮಲ್ಲಿ ಅತಿ ಹೆಚ್ಚು ಅನ್ಯಾಯ ಆಗ್ತಿರೋದು ನಮ್ಮ ಪದವೀಧರ ಬಂಧುಗಳಿಗೆ. ನಮ್ಮ ಪದವೀಧರರ ವಾಯ್ಸನ್ನು ನಾವು ಸ್ಟ್ರಾಂಗ್ ಮಾಡಬೇಕು ಅಂತಂದರೆ ನಾನು ಪದವೀಧರ ಅಭ್ಯರ್ಥಿಯಾಗೇ ಹೋಗಬೇಕು. 16 ವರ್ಷದಿಂದ ನೀವು ಎಕ್ಸಾಂಪಲ್ ನೋಡಿ, ಯಾರೂ ಒಬ್ಬರು ಸಹ ವಿಧಾನ ಪರಿಷತ್ತಲ್ಲಿ ಪದವೀಧರರ ಬಗ್ಗೆ ಒಂದು ವರ್ಡ್ ಮಾತಾಡೋದು. ಸರ್ಕಾರ ಮಟ್ಟದಲ್ಲಿ ಇವರು ಚರ್ಚೆ ಮಾಡಬೇಕು, ಸರ್ಕಾರ ಗಮನವನ್ನು ಸೆಳೀಬೇಕು ಅಂತ ನಾವು ಪದವೀಧರ MLCನ ನಾವು ಆಯ್ಕೆ ಮಾಡೋದು. ಈ ಒಂದು ಪದವೀಧರ ಕ್ಷೇತ್ರಕ್ಕೆ ಇಷ್ಟು ವರ್ಷದಲ್ಲಿ ಈ ಇತಿಹಾಸದಲ್ಲೇ ಇಂಥ ಕಳಂಕಿತ ಕೆಲಸ ಯಾರೂ ಮಾಡಿರಲಿಲ್ಲ. ಅದನ್ನು ಈ ರಾಮೋಜಿ ಗೌಡ ಆ ಕೆಲಸ ಮಾಡಿದ್ದಾರೆ. ಪದವೀಧರರಿಗೆ ರಾಜಕೀಯ ಪಕ್ಷದ ನಾಯಕರ ಅವಶ್ಯಕತೆ ಇಲ್ಲ. ಪದವೀಧರರಿಗೆ ಪದವೀಧರ ಧ್ವನಿಯನ್ನು ವಿಧಾನ ಪರಿಷತ್ತಲ್ಲಿ ಎತ್ತುವಂಥ ಪದವೀಧರ ಪ್ರತಿನಿಧಿ ಬೇಕಾಗಿದೆ. ನೀವು ನೋಡ್ತಿದ್ರ ವಿಸ್ತಾರ ನ್ಯೂಸ್ ಕನ್ನಡ. ನಾನು ಕೀರ್ತಿ ಪಾಟೀಲ್. ಬೆಂಗಳೂರು ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಉದಯ್ ಸಿಂಗ್, RS ಉದಯ್ ಸಿಂಗ್ ಅವರು ಎಲ್ರಿಗೂ ಗೊತ್ತಿರೋವಂಥದ್ದು. ಪಕ್ಷೇತರ ಅಭ್ಯರ್ಥಿ ಅಂದ ತಕ್ಷಣ ಹಲವಾರು ಚಾಲೆಂಜಿಂಗ್ ಅವರಲ್ಲಿ ಬರುತ್ತೆ. ಏನೇನು ಚಾಲೆಂಜಸ್ ಅವರು ಫೇಸ್ ಮಾಡಿದ್ರು, ಇನ್ನು ಏನೇನು ಫೇಸ್ ಮಾಡ್ತಿದ್ದಾರೆ ಅನ್ನುವಂಥದ್ದು ತಿಳ್ಕೊಳ್ಳೋಣ. ಹಾರ್ಟ್ಲಿ ವೆಲ್ಕಮ್ ಫಾರ್ ಯು ಸರ್ ಟು ದಿಸ್ ಇಂಟರ್ವ್ಯೂ. ನಮಸ್ಕಾರ ಸರ್. ಮೂಲತಃ ನೀವು ಎಲ್ಲಿಯವರು ಅನ್ನುವಂಥದ್ದು ತಿಳ್ಕೊಂಡಿದ್ದೀವಿ. ಆದರೆ ವೃತ್ತಿ ನಿಮ್ಮದು ವಕೀಲರು. ವಕೀಲರಿಂದ ನೀವು ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕು ಅನ್ನುವಂಥದ್ದು ಆಸಕ್ತಿ ಹೇಗೆ ಬಂತು ನಿಮಗೆ? ನೋಡಿ, ನಾನು ಬೈ ಪ್ರೊಫೆಷನ್ ಅಡ್ವೊಕೇಟ್ ಇದ್ದೀನಿ. 24 ವರ್ಷದಿಂದ ವಕೀಲ ವೃತ್ತಿಯನ್ನು ನಾನು ತೋರಿಸ್ಕೊಂಡಿದ್ದೀನಿ. ನಾನು ಇದರಿಂದ ಆಸಕ್ತಿಯಿಂದ ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನನ್ನು ಬರುವಂಥ ಒಂದು ಸನ್ನಿವೇಶಗಳು ಇಲ್ಲಿ ಕ್ರಿಯೇಟ್ ಆಯಿತು. ಯಾವುದೇ ಒಬ್ಬ ಅಡ್ವೊಕೇಟ್ ತನ್ನ ಪ್ರೊಫೆಷನ್ ಬಿಟ್ಟು ಇವತ್ತು ರಾಜಕೀಯಕ್ಕೆ ಬರ್ತಾರೆ ಅಂತಂದರೆ ಜನರಲಿ ಯಾರೂ ಬರಲಿಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನಮ್ಮ ಪ್ರೊಫೆಷನ್ ನಮಗೆ ಚೆನ್ನಾಗಿರುತ್ತೆ. ಆದರೆ ಇವತ್ತಿನ ದಿನ ನಮ್ಮ ಸಮಾಜದಲ್ಲಿ ಹಾಗೂ ನಾನು ನನ್ನ ವೃತ್ತಿ ಜೀವನದಲ್ಲಿ ನೋಡಿರ್ತಕ್ಕಂಥ ಹಲವಾರು ಘಟನೆಗಳಿಂದ ನಾನಿವತ್ತು ಈ ಒಂದು ಚುನಾವಣೆ ಕಣಕ್ಕೆ ಬರುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದ್ದಕ್ಕೆ ನಾನಿವತ್ತೊಬ್ಬ ಕ್ಯಾಂಡಿಡೇಟ್ ಆಗಿ ಬಂದು ನಿಂತ್ಕೊಂಡಿದ್ದೀನಿ. ಮುಖ್ಯವಾಗಿ ನನಗೆ ನಮ್ಮ ರಾಜ್ಯದಲ್ಲಿ ಈ ಒಂದು KPSC ಹಗರಣಗಳು ನಿರಂತರವಾಗಿ KPSC ಹಗರಣ ನಡೀತಾ ಇದೆ. ಈ KPSC ಹಗರಣದಲ್ಲಿ ಇವತ್ತಿನ ದಿನ ನಾವು ಡಿಪೆಂಡ್ ಆಗಿರೋದು ನಮ್ಮ ಮಿಡಲ್ ಕ್ಲಾಸು, ಮಧ್ಯಮ ವರ್ಗ ಹಾಗೂ ಬಡವರ್ಗ ಕುಟುಂಬದ ವಿದ್ಯಾರ್ಥಿಗಳು. ನಾವು ವಿದ್ಯಾಭ್ಯಾಸ ಆದಮೇಲೆ ನಮಗೆಲ್ಲರಿಗೂ ಇರುತ್ತೆ ಒಂದು ಒಳ್ಳೆಯ ಉತ್ತಮವಾದ ನಮಗೆ ಒಂದು ಜಾಬ್ ಸಿಗಲಿ, ಉತ್ತಮವಾದ ಒಂದು ನಾವು ನಮ್ಮ ವಿದ್ಯಾರ್ಹತೆಗೆ ತಕ್ಕಂತೆ ನಮಗೊಂದು ಜಾಬ್ ಬೇಕು. ಅದರಲ್ಲೂ ಹೆಚ್ಚು ಜನ ನಾವು ಗೋರ್ಮೆಂಟ್ ಜಾಬನ್ನು ನಾವು ಬಯಸ್ತೀವಿ. ನಮ್ಮ ರಾಜ್ಯದಲ್ಲಿ ಗೋರ್ಮೆಂಟ್ ಜಾಬ್ಗೋಸ್ಕರನೇ KPSC ಅಂತ ಒಂದು ದೊಡ್ಡ ಸಂಸ್ಥೆ ಇದೆ. KPSC ಮುಖಾಂತರ ಎಲ್ಲ ಎಕ್ಸಾಮ್ ಬರೆದು ಇಂಟರ್ವ್ಯೂ ಕೊಟ್ಟು ಒಳ್ಳೊಳ್ಳೆ ಪೋಸ್ಟ್ಗಳಿಗೆಲ್ಲ ಹೋಗ್ತಾರೆ. ಆದರೆ ಈ ಒಂದು KPSCಯಲ್ಲಿ ನಿರಂತರವಾಗಿ ಹಗರಣಗಳು ನಡೀತಾ ಇದ್ದಾವೆ. ಈ ಹಗರಣದಲ್ಲಿ ಸಿಲುಕಿರ್ತಕ್ಕಂಥ ವಿದ್ಯಾರ್ಥಿಗಳು, ಅಭ್ಯರ್ಥಿಗಳು ನನ್ನನ್ನು ಅಪ್ರೋಚ್ ಮಾಡಿದಾಗ ಅವ್ರ ಜೊತೆಗೆ ನಾನು ಸರಿಸುಮಾರು 100 ಅವ್ರ ಕೇಸ್ಗಳನ್ನೆಲ್ಲ ಫೈಟ್ ಮಾಡ್ತಾ ಅವರ ಒಂದು ಕಷ್ಟ ಸುಖ ಎಲ್ಲ ನಾನು ಕೇಳ್ಕೊಂಡಾಗ ಅವಾಗ ಎಲ್ಲೋ ಒಂದು ಕಡೆಗೆ ಅನ್ನಿಸ್ತು, ನಮ್ಮ ಒಂದು ಪದವೀಧರರ ಧ್ವನಿಯನ್ನು ಪದವೀಧರರಿಗೆ ಇಷ್ಟೆಲ್ಲ ಅನ್ಯಾಯ ಆಗ್ತಿದೆ, ಇದನ್ನು ಯಾರೂ ಕೇಳೋರೇ ಇಲ್ಲ ಈ ಒಂದು ಕ್ಷೇತ್ರದಲ್ಲಿ ಅಂತ ನಾವು ಎಲ್ಲ ವಿಚಾರ ಮಾಡಿ ಈ ಒಂದು ಪದವೀಧರ ಕ್ಷೇತ್ರದ MLC ಗೆದ್ದು ಹೋಗ್ತಾ ಇದ್ದಾರೆ. MLC ಅಂತ ಗ್ರೌಂಡಲ್ಲಿ ಓಡಾಡ್ತಾ ಇದ್ದಾರೆ. ಆದರೆ ಅವರ ಈ ಒಂದು ಕಷ್ಟಕ್ಕೆ ಯಾರೂ ಸ್ಪಂದಿಸ್ತಿಲ್ಲ. ಈ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವೆಲ್ಲ ಡಿಪೆಂಡ್ ಆಗಿರೋದು, ನಾವು ಡಿಪೆಂಡ್ ಆಗಿರೋದು ಪ್ರಜಾತಂತ್ರ ವ್ಯವಸ್ಥೆ ನಮ್ಮ ಒಂದು ಈ ಸರ್ಕಾರಗಳ ಮೇಲೆ. ಸರ್ಕಾರಗಳಲ್ಲಿ ಇರೋರು ಯಾರು? ನಮ್ಮ ಪ್ರತಿನಿಧಿಗಳೇ ಅಲ್ಲಿ ಹೋಗಿ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಪ್ರತಿನಿಧಿಗಳೇ ಹೋಗಿ ಅಲ್ಲಿ ನಿರ್ಲಿಪ್ತ ಆಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಈ ಒಂದು ಯುವಕರ ಭವಿಷ್ಯವನ್ನು ಕಾಪಾಡೋರು ಯಾರು ಅಂತ ತಿಳ್ಕೊಂಡು ಒಬ್ಬ ವಕೀಲನಾಗಿ ನಮ್ಮ ಕಾನೂನಿನಲ್ಲಿ ಇದಕ್ಕೊಂದು ಸೊಲ್ಯೂಷನ್ ಅಂತಂದರೆ ನಾವು ಎಲೆಕ್ಷನ್ ನಿಲ್ಲಬೇಕು, ಎಲೆಕ್ಷನ್ಗೆ ನಿಂತು ಗೆದ್ದು ಈ ಒಂದು ಸಮಸ್ಯೆಗೆ ನಾವು ಪರಿಹಾರ ಕಂಡುಹಿಡಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ನಾನಿವತ್ತು ಚುನಾವಣಾ ಅಖಾಡಕ್ಕೆ ಬಂದಿರೋದು. ಉದಯ್ ಸಿಂಗ್ ಅವರಿಗೆ ರಾಜಕೀಯ ವಿಶ್ಲೇಷಣೆ ಅಂದರೆ ಏನು ವಿಶ್ಲೇಷಣೆ ಮಾಡೋದಾದರೆ ರಾಜಕೀಯ ಅಂದರೆ ಏನು ನಿಮಗೆ? ನೋಡಿ, ಇವಾಗ ರಾಜಕೀಯ ವ್ಯವಸ್ಥೆಯಲ್ಲಿ ನಾವೆಲ್ಲ ಜೀವನ ಮಾಡ್ತಾಯಿದ್ದೀವಿ. ಯಾಕಂದರೆ ನಮ್ಮ ಪ್ರಜಾತಂತ್ರ, ನಮ್ಮ ಸಂವಿಧಾನದಲ್ಲಿ ಒಂದು ಸಿಸ್ಟಮ್ ಇವತ್ತು ಸರ್ಕಾರಗಳು ನಡೀತವೆ. ನಮ್ಮ ಸಿಸ್ಟಮನ್ನು ಪ್ರಜೆಗಳೇ ರನ್ ಮಾಡೋದು. ಯಾಕಂದರೆ ಈಗ ಏನಾಗಿದೆ, ರಾಜಕೀಯ ಅಂದ ತಕ್ಷಣ ಜನ ಒಂಥರ ಅಸಡ್ಯವಾಗಿ ಮಾತಾಡ್ತಾರೆ. ಆದರೆ ರಾಜಕೀಯ ವ್ಯವಸ್ಥೆ ಬಿಟ್ಟು ನಾವು ಯಾರೂ ಇಲ್ಲ. ನಾವೆಲ್ಲರೂ ವಾಸವಾಗಿರೋದು, ನಾವೆಲ್ಲರೂ ಫಾಲೋ ಮಾಡೋದು ಒಂದು ಪೊಲಿಟಿಕಲ್ ಸಿಸ್ಟಮ್ ಅಂದರೆ ನಾವು ಮಾಡಿರ್ತಕ್ಕಂಥ ಸಿಸ್ಟಮ್ ಅದು. ನಾವು ಪ್ರಜೆಗಳು, ನಾವೇ ನಮ್ಮ ಚೀಫ್ ಮಿನಿಸ್ಟರ್ನ ನಾವೇ ಆಯ್ಕೆ ಮಾಡ್ತೀವಿ, ನಮ್ಮ ಒಂದು ಮಂತ್ರಿಗಳಿಗೆ MLAಗಳಿಗೆ ಎಲ್ಲ ನಾವೇ ಆಯ್ಕೆ ಮಾಡ್ತೀವಿ. ಸೊ ಇದು ಪೊಲಿಟಿಕಲ್ ಸಿಸ್ಟಮ್ನ ಬಿಟ್ಟು ನಾವು ಯಾರೂ ಬದುಕಲಿಕ್ಕೆ ಆಗಲ್ಲ. ನಾವು ರಿಫಾರ್ಮ್ ತರಬೇಕು ಅಂತಂದರೆ ಆ ಸಿಸ್ಟಮಲ್ಲಿ ನಾವೂ ಭಾಗಿದಾರಿ ಆಗಬೇಕು. ಆವಾಗ ಮಾತ್ರ ರಿಫಾರ್ಮ್ ತರಲಿಕ್ಕೆ ಸಾಧ್ಯ.
ಬಿಜೆಪಿ ಕಾಂಗ್ರೆಸ್ ಘಟಾನುಘಟಿ ಪಕ್ಷ ಇರುವಾಗ ನೀವು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸೋಕೆ ಕಾರಣ ಏನು? ಜೊತೆಗೆ ಬಿಜೆಪಿಯವರು ಟಿಕೆಟ್ ಕೊಡಲಿಲ್ವಾ ನಿಮಗೆ? ಮುಖ್ಯವಾಗಿ ನಾನು ಯಾವ ಪಕ್ಷದ ಟಿಕೆಟ್ ಕೇಳಿಲ್ಲ. ಅದಕ್ಕೆ ಮುಖ್ಯ ಕಾರಣ ಏನಂತಂದರೆ, ನಾನು ಬಂದಿರೋದು ಪದವೀಧರರಿಗೆ ಅನ್ಯಾಯ ಆಗ್ತಿದೆ. ನಮ್ಮ ರಾಜ್ಯದಲ್ಲಿ ಪದವೀಧರರಿಗೆ ಅತ್ಯಂತ ಶೋಷಣೆ ಆಗ್ತಾಯಿದೆ. ಇವತ್ತು ಯಾವುದಾದ್ರೂ ವರ್ಗಕ್ಕೆ ಶೋಷಣೆ ಆಗ್ತಿದೆ ಅಂತಂದರೆ ಅದು ವಿದ್ಯಾವಂತ ವರ್ಗಕ್ಕೆ. ನೀವು ಸೂಕ್ಷ್ಮವಾಗಿ ಗಮನಿಸಿ, ನಮ್ಮಲ್ಲಿ ಏನಾಗಿದೆ, ಇವತ್ತು ನಾನು ಎಜುಕೇಟೆಡ್ ಆಗಿದ್ದೀನಿ, ನನಗೆ ಜಾಬ್ ಸಿಕ್ಕಿಲ್ಲ ಅಂತಂದರೆ ನಾನು ಹಣೆ ಬರ ಅಂತ ಕೂರ್ತೀವಿ. KPSCಯಲ್ಲಿ ಹಗರಣ ಆಗ್ತಿದೆ ಅಂತಂದರೆ ಯಾರೋ ಒಬ್ರಿಗೆ ಬೈಕಂತ ಕೂರ್ತೀವಿ. ನಮಗೆ ಈಗ ಸರ್ಕಾರದಲ್ಲಿ 2,75,000 ಹುದ್ದೆ ಸಿಗ್ತಿಲ್ಲ ಅಂತಂದರೆ ಸಿಸ್ಟಮಿಗೆ ಬೈತಾ ಕೂರ್ತೀವಿ. ಆದರೆ ಎಲ್ಲೋ ಒಂದು ಕಡೆಗೆ ಈ ಒಂದು ನಮ್ಮ ಸಿಸ್ಟಮಲ್ಲಿ ಅತಿ ಹೆಚ್ಚು ಅನ್ಯಾಯ ಆಗ್ತಿರೋದು ನಮ್ಮ ಪದವೀಧರ ಬಂಧುಗಳಿಗೆ. ಪದವೀಧರರಿಗೆ ಅನ್ಯಾಯ ಆಗ್ತಿದೆ. ಈಗ ಆಲ್ರೆಡಿ ರಾಜಕೀಯ ಪಕ್ಷದವ್ರು ಗೆದ್ದು ಕೂತ್ಕೊಂಡಿದ್ದಾರೆ. ಅಲ್ಲಿ ಹೋದ ತಕ್ಷಣ ಅವ್ರು ಪಕ್ಷದ ಗುಲಾಮರಾಗಿ ಕೆಲಸ ಮಾಡ್ತಾರೆ. ಗುಲಾಮನಕ್ಕಿಂತ ಪಕ್ಷದ ಒಂದು ಡೈರೆಕ್ಷನ್ ಮೇಲೆ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಒಂದು ಪದವೀಧರರ ಬಗ್ಗೆ ಯಾರೂ ಕೆಲಸ ಮಾಡ್ತಿಲ್ಲ. ನಮ್ಮ ಪದವೀಧರರ ವಾಯ್ಸನ್ನು ನಾವು ಸ್ಟ್ರಾಂಗ್ ಮಾಡಬೇಕು ಅಂತಂದರೆ ನಾನು ಪದವೀಧರ ಅಭ್ಯರ್ಥಿಯಾಗೇ ಹೋಗಬೇಕು. ನನ್ನನ್ನು ಇವತ್ತು ನಾನು ಒಂದು ಸ್ವತಂತ್ರ ಅಭ್ಯರ್ಥಿಯಾಗಿ ಇಷ್ಟು ಸ್ಟ್ರಾಂಗ್ ಆಗಿ ಈ ಒಂದು ಕ್ಷೇತ್ರದಲ್ಲಿ ಎಮರ್ಜ್ ಆಗಲಿಕ್ಕೆ ಕಾರಣ ಏನಂತಂದರೆ, ನನ್ನ ಜೊತೆಗೆ ಪದವೀಧರ ಶಕ್ತಿ ಇದೆ, ನನ್ನ ಜೊತೆಗೆ ಪದವೀಧರ ವಾಯ್ಸ್ ಇದೆ. ಪದವೀಧರರು ಎಲ್ಲ ಸೇರಿ ಈ ರಾಷ್ಟ್ರೀಯ ಪಕ್ಷಗಳು ಸವಾಸ ಬೇಡ ನಮಗೆ. ರಾಷ್ಟ್ರೀಯ ಪಕ್ಷಗಳು ಅವ್ರು ತಮ್ಮ ಪಕ್ಷದ ಸೇವೆಯನ್ನು ಮಾಡ್ತಾ ಕೂರ್ತಾರೆ ಹೊರತು ಪದವೀಧರರ ಧ್ವನಿ ಆಗ್ತಾಯಿಲ್ಲ. ಈಗ 16 ವರ್ಷದಿಂದ ನೀವು ಎಕ್ಸಾಂಪಲ್ ನೋಡಿ, ಯಾರೂ ಒಬ್ಬರು ಸಹ ವಿಧಾನ ಪರಿಷತ್ತಲ್ಲಿ ಪದವೀಧರರ ಬಗ್ಗೆ ಒಂದು ವರ್ಡ್ ಮಾತಾಡಲ್ಲ. ನಮ್ಮ ಒಂದು ಈ ಬೆಂಗಳೂರು ವಿಧಾನ ಪರಿಷತ್ ಕ್ಷೇತ್ರದಲ್ಲಿ ಈಗ ಒಬ್ಬ BJP ಅಭ್ಯರ್ಥಿಯವರು ಗೆದ್ದು ಕೂತ್ಕೊಂಡಿದ್ದಾರೆ. ರಾಷ್ಟ್ರೀಯ ಪಕ್ಷ ಅವ್ರದ್ದು ಸರ್ಕಾರ ಇತ್ತು, ಅವ್ರದ್ದು ಸರ್ಕಾರ ಇರುತ್ತೆ, ಇವ್ರ ಸರ್ಕಾರ ಇರುತ್ತೆ. ನೀವು ವಿಧಾನ ಪರಿಷತ್ತಲ್ಲಿ ಇವತ್ತಿನ ತನಕ ಪದವೀಧರರ ಬಗ್ಗೆ ಒಂದು ವರ್ಡ್ ಮಾತಾಡಿಲ್ಲ. ರಾಷ್ಟ್ರೀಯ ಪಕ್ಷದವ್ರು ಯಾರೇ ಗೆದ್ದೋದ್ರೂ ಸಹ ಪಕ್ಷದ ಡೈರೆಕ್ಷನ್ ಮೇಲೆ ಪಕ್ಷಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸಗಳು ಮಾಡ್ತಾರೆ ಹೊರತು ಪದವೀಧರ ವಾಯ್ಸಾಗಿ ಇವತ್ತಿನ ತನಕ ಯಾರೂ ಮಾಡಿಲ್ಲ. ಅದನ್ನೆಲ್ಲ ಮನಗೊಂಡು ನಮಗೆ ಅವಶ್ಯಕತೆ ಇರೋದು ಪದವೀಧರರಿಗೆ ರಾಜಕೀಯ ಪಕ್ಷದ ನಾಯಕರ ಅವಶ್ಯಕತೆ ಇಲ್ಲ. ಪದವೀಧರ ಧ್ವನಿಯನ್ನು ವಿಧಾನ ಪರಿಷತ್ತಲ್ಲಿ ಎತ್ತುವಂಥ ಪದವೀಧರ ಪ್ರತಿನಿಧಿ ಬೇಕಾಗಿದೆ. ಅದನ್ನೆಲ್ಲ ನೋಡಿಕೊಂಡೇ ನಾನು ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಇವತ್ತು ಈ ಒಂದು ಚುನಾವಣೆಯನ್ನು ನಾನು ಫೇಸ್ ಮಾಡ್ತಾಯಿದ್ದೀನಿ. 36 ವಿಧಾನಸಭಾ ಕ್ಷೇತ್ರ ಪಕ್ಷೇತರ ಅಭ್ಯರ್ಥಿ, ಮೊದಲನೇ ಬಾರಿ ಈ ರೀತಿ ಚುನಾವಣೆಯಲ್ಲಿ ನೀವು ಸ್ಪರ್ಧಿಸ್ತಿರುವಂಥದ್ದು. ಏನೇನು ಫೇಸ್ ಮಾಡಿದ್ರಿ ಚಾಲೆಂಜಸ್, ಏನೇನು ಗೊತ್ತಾಯಿತು ನಿಮಗೆ? ಯಾಕಂದರೆ ವಕೀಲರಾಗಿ ತಿಳ್ಕೊಳ್ಳೋ ಅಂಥದ್ದು ನೀವು ಎಕ್ಸ್ಪೀರಿಯನ್ಸ್ ಇರೋದು ಬೇರೆ ರೀತಿಯಾಗಿರಬಹುದು, ರಾಜಕೀಯದು ಬೇರೆ ಆಗಿರುತ್ತೆ. ಎರಡು ಫೇಸ್ ನೋಡೋದಾದರೆ ಏನು ಡಿಫ್ರೆನ್ಸ್ ಕಾಣ್ತು ನಿಮಗೆ? ನೋಡಿರಿ, ಈಗ ಪ್ರಮುಖವಾಗಿ ನಮ್ಮ ಈ ಒಂದು ರಾಜ್ಯದಲ್ಲಿ ಯುವಕರಿಗೆ ತುಂಬಷ್ಟು ಅನ್ಯಾಯ ಆಗ್ತಿದೆ. ಅದನ್ನೆಲ್ಲ ನಾನು ಭಾಳ ಸೂಕ್ಷ್ಮವಾಗಿ ನಾನು ಗಮನಿಸಿದೆ. ಈಗ KPSCಯಲ್ಲಿ ನಮಗೆ ನಿರಂತರ 8-10 ವರ್ಷದಿಂದ ನಿರಂತರ ಹಗರಣಗಳಾಗ್ತಾಯಿದ್ದಾವೆ. ಲಕ್ಷಾಂತರ KPSCಯಲ್ಲಿ ನಾವು ಪೇಪರಲ್ಲಿ ನೋಡೋದು ಕೇವಲ ಒಂದು ಸ್ಟೇಟ್ಮೆಂಟ್ ಅಷ್ಟೇ, KPSCಯಲ್ಲಿ ಹಗರಣ ಆಯಿತು ಅಂತ. ಆದರೆ ನೀವು ಇಷ್ಟು ವರ್ಷದ್ದು 10-12 ವರ್ಷದ್ದು ನೀವು ಡಾಟಾ ತೆಗೀರಿ, ಲಕ್ಷಾಂತರ ಯುವಕರ ಭವಿಷ್ಯ KPSC ಇವತ್ತು ಹಾಳು ಮಾಡಿದೆ. ಅದ್ರ ಬಗ್ಗೆ ಯಾರೂ ಒಂದು ವರ್ಡ್ ಇವತ್ತು ಮಾತಾಡ್ತಾ ಇಲ್ಲ. ಅದು ನೆಕ್ಸ್ಟು ನೀವು KPSC ಆದಮೇಲೆ ನಮಗೆ ಉದ್ಯೋಗ ಬೇಕು. ಉದ್ಯೋಗ ನಮಗೆ ಯಾರು ಕೊಡಬೇಕು? ಉದ್ಯೋಗದ ಸರ್ಕಾರದ ವ್ಯವಸ್ಥೆ ನಮಗೆ ಉದ್ಯೋಗ ಅವಕಾಶವನ್ನು ನಮಗೆ ಮಾಡಿಕೊಡ್ಬೇಕು. 2,75,000 ಹುದ್ದೆ ಸರ್ಕಾರಿ ಹುದ್ದೆ ಖಾಲಿ ಇದೆ. ಆದರೂ ಸಹ ಅದನ್ನು ಭರ್ತಿ ಮಾಡಲಿಕ್ಕೆ ಸರ್ಕಾರದವ್ರೂ ಅದ್ರ ಬಗ್ಗೆ ಯಾರೂ ಚಕಾರ ಎತ್ತುತ್ತಿಲ್ಲ. ನಮ್ಮಿಂದ ಪದವೀಧರರಿಂದ ಆಯ್ಕೆಯಾಗಿ ನಾನು ಪದವೀಧರ ಹಿತವನ್ನು ಕಾಪಾಡ್ತೀನಿ, ಪದವೀಧರರ ಬಗ್ಗೆ ನಾನು ಧ್ವನಿಯಾಗಿ ನಾನು ವಿಧಾನ ಪರಿಷತ್ತಲ್ಲಿ ನಾನು ಹೋರಾಟ ಮಾಡ್ತೀನಿ, ಸರ್ಕಾರದ ಗಮನವನ್ನು ಸೆಳಿತೀನಿ ಅಂತ ಯಾರು ಆಯ್ಕೆಯಾಗಿ ಹೋಗಿದ್ದಾರೆ ಅವರೂ ಸಹ ಈ ಒಂದು ಪದವೀಧರ ಸಮಸ್ಯೆ, ಉದ್ಯೋಗ ಸಮಸ್ಯೆ ಸರ್ಕಾರದಲ್ಲಿ ಖಾಲಿ ಇದೆ. ಇಲ್ಲಿ ಹುಡುಗರು ಪಾಪ ನೌಕರಿಗೋಸ್ಕರ ಬಯೋಡೇಟಾ ಇಟ್ಕೊಂಡು ತಿರುಗಾಡ್ತಾ ಇದ್ದಾರೆ. ಸರ್ಕಾರ ಅಡ್ಡ ಗೋಡೆಯಾಗಿ ನಿಂತ್ಕೊಂಡಿದೆ. ಆದರೂ ಸಹ ನಮ್ಮ MLCಗಳು, ಗೆದ್ದು ಹೋಗಿರ್ತಕ್ಕಂಥ MLCಗಳು ಆರಾಮಾಗಿ ನಿದ್ದೆ ಮಾಡ್ತಾ ಕೂತ್ಕೊಂಡಿದ್ದಾರೆ. ಅದು ನೆಕ್ಸ್ಟು ನಾನು ನೋಡ್ತಿರ್ತಕ್ಕಂಥ ಸಮಸ್ಯೆಗಳನ್ನ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ. ಅದಾದಮೇಲೆ ಈಗೇನು ಟೀಚರ್ಸ್ದು ತುಂಬ ಹೆಚ್ಚು ಸಮಸ್ಯೆ ಟೀಚರ್ಸ್ಗಳು ನಮ್ಮ ಶಿಕ್ಷಕ ವರ್ಗ ಇವತ್ತು ಫೇಸ್ ಮಾಡ್ತಾ ಇದೆ. ಪಾರ್ಟ್ ಟೈಮ್ ಟೀಚರು, ಗೆಸ್ಟ್ ಟೀಚರು, ಅತಿಥಿ ಉಪನ್ಯಾಸಕರು, BBMP ಕಾಂಟ್ರಾಕ್ಟ್ ಟೀಚರ್ ಅಂತ ನೀವೆಲ್ಲ ಕೇಳಿರ್ಬೋದು. ಟೀಚರ್ ಅಂದರೆ ಟೀಚರೇ ಅವರಿಗೆ ಪಾರ್ಟ್ ಟೈಮ್ ಟೀಚರ್, ಅತಿಥಿ ಉಪನ್ಯಾಸಕರು ಅಂತ ಒಂದು ಟ್ಯಾಗ್ಲೈನ್ ಕಟ್ಬಿಟ್ಟಿದ್ದಾರೆ. ಒಬ್ಬ ಉಪನ್ಯಾಸಕ ಅಷ್ಟೇ ಕ್ವಾಲಿಫಿಕೇಷನ್, ಅಷ್ಟೇ ಯೋಗ್ಯತೆ ಇಟ್ಕೊಂಡು 1.5 ಲಕ್ಷ ಸಂಬಳ ತೊಗೊಳ್ತಿದ್ದಾನೆ. ಅವ್ರ ಜೊತೆಗೆ ಓದಿದ ಇನ್ನೊಬ್ಬ ಹುಡುಗ ಪಾರ್ಟ್ ಟೈಮ್ ಅನ್ನೋ ಒಂದು ಟ್ಯಾಗನ್ನು ಹಾಕ್ಕೊಂಡು 8,000 10,000 ರೂಪಾಯಿಗೆ ಇವತ್ತು ಕೆಲಸ ಮಾಡ್ತಾಯಿದ್ದಾನೆ. ಇದು ಒಂದಿನದ 2 ದಿನದಲ್ಲ, 16 ವರ್ಷದಿಂದ ಅವನು 20 ವರ್ಷದಿಂದ ಅತಿಥಿ ಉಪನ್ಯಾಸಕನಾಗೇ ಉಳ್ಕೊಂಡ್ಬಿಟ್ಟಿದ್ದಾನೆ. ವೇಕೆನ್ಸಿ ಖಾಲಿ ಇದೆ. ಆದರೆ ಅದನ್ನು ಭರ್ತಿ ಮಾಡಲಿಕ್ಕೆ ನಮ್ಮ MLCಗಳು ಅದ್ರ ಬಗ್ಗೆ ಇವತ್ತಿನ ತನಕ ಯಾರು ಚಕಾರ ಎತ್ತುತ್ತಿಲ್ಲ. ಪಾಪ ಒಬ್ಬ ಹುಡುಗ ಈ ಅತಿಥಿಯನ್ನು ಒಂದು ಹೊರೆಯನ್ನು ತನ್ನ ಇದ್ರ ಮೇಲೆ ಹೊತ್ಕೊಂಡು ಎಲ್ಲ ಸೌಕರ್ಯದಿಂದ ವಂಚಿತನಾಗಿ ಕೂತ್ಕೊಂಡಿದ್ದಾನೆ. ಯಾವ ನಮ್ಮ ಪ್ರತಿನಿಧಿಗಳು ಅದ್ರ ಬಗ್ಗೆ ಚಕಾರ ಎತ್ತುತ್ತಿಲ್ಲ. ಜೊತೆಗೆ
ಗೋರ್ಮೆಂಟ್ ಟೀಚರ್ ತುಂಬ ಚೆನ್ನಾಗಿದೆ ಫೆಸಿಲಿಟಿ ಅಂತ ನಾವು ಹೇಳ್ತೀವಿ. ಗೋರ್ಮೆಂಟ್ ಟೀಚರ್ ಪಡುವಷ್ಟು ವ್ಯಥೆ ಯಾರೂ ಪಡ್ತಾ ಇಲ್ಲ. ಈಗ ನೀವು ಸರ್ಕಾರಿ ಶಾಲೆಯಲ್ಲಿ ಹೋಗಿ 10 ಜನ ಟೀಚರ್ ಹತ್ರ 3 ಜನ ಟೀಚರ್ ಇದ್ದಾರೆ. ರಿಸಲ್ಟ್ ಬರುತ್ತೆ, SLC ರಿಸಲ್ಟ್ ಬಂದಾಗ ಅವರಿಗೆ ಮೇಲಾಧಿಕಾರಿಗಳು ಕರೆದ್ಬಿಟ್ಟು ಯಾಕೆ ನಿಮ್ಮಲ್ಲಿ ಇಷ್ಟು ಕಡಿಮೆ ರಿಸಲ್ಟ್ ಬಂದಿದೆ ಅಂತ ಅವರಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಾರೆ, ಅವರಿಗೆ ಬೆದರಿಕೆಯನ್ನು ಹಾಕ್ತಾರೆ. ಆದರೆ 10 ಜನ ಇರೋ ಹತ್ರ 3 ಜನ ಟೀಚರ್ ಇದ್ದರೆ ಎಲ್ಲಿಂದ ಮಕ್ಕಳಿಗೆ ಪಾಠ ಯಾರು ಮಾಡಬೇಕು? ಅದ್ರ ಜೊತೆಗೆ ಈಗ ಮಿಡ್ ಡೇ ಮೀಲ್ಸ್ ಅಂತ ಒಂದು ಬಂದುಬಿಟ್ಟಿದೆ. ಅಡುಗೆ ಮಾಡೋರು ಬಂದಿಲ್ಲ ಅಂತಂದರೆ ಮೇಸ್ಟ್ರೇ ಹೋಗಿ ಅಡುಗೆ ಮಾಡಬೇಕು. ಟಾಯ್ಲೆಟ್ ಕ್ಲೀನ್ ಮಾಡೋರು ಬಂದಿಲ್ಲ ಅಂತಂದರೆ ಮಾಸ್ಟ್ರೇ ಹೋಗಿ ಟಾಯ್ಲೆಟ್ ಕ್ಲೀನ್ ಮಾಡಬೇಕು. ಇಂಥ ಒಂದು ದುಸ್ಥಿತಿ ನಮ್ಮ ಒಂದು ಶಿಕ್ಷಕ ವರ್ಗಕ್ಕೆ ಬಂದಿದೆ. ನೀವು ಮೊನ್ನೆ ಈಗ 6 ತಿಂಗಳ ಕೆಳಗಡೆ ಶಿಕ್ಷಕರು ವಿದ್ಯಾರ್ಥಿಗಳು ಟಾಯ್ಲೆಟ್ ಕ್ಲೀನ್ ಮಾಡ್ತಾಯಿದ್ರಂತ ಹೆಡ್ ಮಾಸ್ಟ್ರಿಗೆ ಸಸ್ಪೆಂಡ್ ಮಾಡ್ತಾರೆ. ಹೆಡ್ ಮಾಸ್ಟ್ರಿಗೆ ಸಸ್ಪೆಂಡ್ ಮಾಡಿದಾಗ ಯಾವ ಒಬ್ಬ ನಮ್ಮಿಂದ ಆಯ್ಕೆಯಾದ ಪ್ರತಿನಿಧಿ, ನಮ್ಮ ಪದವೀಧರ ಪ್ರತಿನಿಧಿ, ಇದೇ ನಮ್ಮ ದೇವೇಗೌಡರು ಅವಾಗೊಂದು ಚಕಾರ ಎತ್ತಲಿಲ್ಲ, ಒಂದು ವರ್ಡ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಅವ್ರ ಪರವಾಗಿ ಬಂದು ನಿಲ್ಲಿಲ್ಲ. ಒಬ್ಬ ಮೇಸ್ಟ್ರು ಇವತ್ತು ಅಲ್ಲಿ ಸ್ಕೂಲಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡ್ತಾರೆ ಅಂದರೆ ಮಾಸ್ಟ್ರು ಮಾಡ್ತಾರೆ, ಶಿಷ್ಯಂದ್ರು ಎಲ್ಲರೂ ಮಾಡ್ತಾರೆ. ಈಗ ಅದನ್ನು ಫಸ್ಟು ಸರ್ಕಾರದವರು ಪ್ರೊವೈಡ್ ಮಾಡಬೇಕು. ಅದು ಪ್ರೊವೈಡ್ ಮಾಡಿಲ್ಲ ಅಂದರೆ ಯಾರು ಮಾಡಬೇಕು ಅನ್ನೋ ಒಂದು ವಿವೇಚನೆಯೂ ಅಷ್ಟು ನಮ್ಮ ಈ MLCಗಳಿಗೆ ಬರಲಿಲ್ಲ. ಅವತ್ತು ಅವ್ರ ಜೊತೆಗೆ ಯಾರು ಬಂದು ನಿಂತ್ಕೊಂಡಿಲ್ಲ. ಮಿಡ್ ಡೇ ಮೀಲ್ಸಲ್ಲಿ ಒಂದು ಮೊಟ್ಟೆಗೆ 5 ರೂಪಾಯಿ ಅಂತ ಕೊಡ್ತಾರೆ, ಮಾರ್ಕೆಟ್ ರೇಟ್ 6 ರೂಪಾಯಿ ಇರುತ್ತೆ. ಪಾಪ ಅವ್ರ ಟೀಚರ್ ಅವ್ರ ಜೇಬಿಂದ ದುಡ್ಡು ಹಾಕಿ ತರ್ತಾಯಿದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳನ್ನ ಸರ್ಕಾರಿ ಟೀಚರ್ ಇವತ್ತು ಅನುಭವಿಸ್ತಾ ಇದ್ದಾರೆ. ಅವರ ಸಮಸ್ಯೆಗಳ ಇದರಲ್ಲಿ ಅವರು ಸಿಲ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಈ ಆಯ್ಕೆ ಆಗಿರ್ತಕ್ಕಂಥ MLC ಆಗಿರ್ಬೋದು, ನಾನು ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸ್ತೀನಿ ಅಂತಂದು, ಈಗ ನಮ್ಮ ಕ್ಷೇತ್ರ ನೋಡಿ 2012ರಿಂದ 2 ರಾಷ್ಟ್ರೀಯ ಪಕ್ಷದಿಂದ ಇವ್ರು 2 ಜನ ಬರ್ತಾರೆ, ಅವಳಿ ಜವಳಿ ಇಬ್ಬರೇ ಬರ್ತಾರೆ. ಈ ಕಡೆಯಿಂದ ಒಬ್ಬರು, ಆ ಕಡೆ ಇವರು 2012ರಿಂದ ಇವತ್ತಿನ ತನಕ ಇವರೇ 2 ಜನ ಇರೋದು. ಇವರ ಕೊಡುಗೆ ಏನು ನಮ್ಮ ಕ್ಷೇತ್ರಕ್ಕೆ? ಇಷ್ಟೆಲ್ಲ ನಾನು ನಿಮಗೆ ಆ ಸಮಸ್ಯೆಗಳು ಹೇಳ್ತಾ ಬಂದೆ. ಈ ಸಮಸ್ಯೆಗಳ ಬಗ್ಗೆ ಒಂದು ಹೋರಾಟ ಮಾಡಿಲ್ಲ. ಕೊರೋನಾ ಬಂತು, ಇದೇ ಒಂದು ಕಾಲಖಂಡದಲ್ಲಿ ಕೊರೋನಾ ಅಂತ ಒಂದು ಭೀಕರ ಮಹಾಮಾರಿ ನಮಗೆಲ್ಲ ಆವರಿಸ್ಕೊಂತು. 12,000ಕ್ಕಿಂತ ಹೆಚ್ಚು ಶಿಕ್ಷಕರು ಅವಾಗ ಮೃತಪಟ್ಟರು. ಅವರಿಗೆ ಔಷಧಿ ಸಿಗಲಿಲ್ಲ, ಇಂಜೆಕ್ಷನ್ ಸಿಗಲಿಲ್ಲ, ಆಹಾರ ಸಿಕ್ಕಿಲ್ಲ ಅಂತಂದು 12,000ಕ್ಕಿಂತ ಹೆಚ್ಚು ಶಿಕ್ಷಕರು ಅವಾಗ ಮೃತಪಟ್ಟರು. ಆ ಸಂದರ್ಭದಲ್ಲಿ ಈ 2 ರಾಷ್ಟ್ರೀಯ ಪಕ್ಷವನ್ನು ಹೇಳ್ಕೊಂಡು ಇವತ್ತಿನ ಚುನಾವಣೆ ನಿಲ್ತಿದ್ದಾರೆ. ಅವರ ನೆರವಿಗೆ ಯಾರೂ ಬಂದು ನಿಂತ್ಕೊಳ್ಳಲಿಲ್ಲ. ಅದೇ ಕೊರೋನಾ ಸಮಯದಲ್ಲಿ ಶಿಕ್ಷಕರು ಬೀದಿಯಲ್ಲಿ ನಿಂತ್ಕೊಂಡು ತರಕಾರಿ ಮಾರ್ತಾಯಿದ್ರು. ಅದು ನಾವು TV ಮಾಧ್ಯಮದಲ್ಲಿ ನಾವೆಲ್ಲರೂ ನೋಡಿದ್ವಿ. ಪಾಪ ಅವ್ರ ಸ್ಟೂಡೆಂಟ್ಗಳು ಅವ್ರ ಎದುರುಗಡೆ ಹೇಳ್ತಿದ್ದಾರೆ, ಅಮ್ಮ ನಮ್ಮ ಮೇಷ್ಟ್ರು ತರಕಾರಿ ಮಾರ್ತಾಯಿದ್ದಾರೆ, ನಮ್ಮ ಮೇಷ್ಟ್ರ ಅಂಗಡಿಯಲ್ಲಿ ಹೋಗಿ ನಾವು ತರಕಾರಿ ತೊಗೊಳೋಣಂತ. ಅಂಥ ಒಂದು ದುಸ್ಥಿತಿಗೆ ನಮ್ಮ ಶಿಕ್ಷಕರು ಇವತ್ತು ಬಂದು ನಿಂತ್ಕೊಂಡಿದ್ದಾರೆ. ಆ ಸಮಯದಲ್ಲೂ ಸಹ ಈ 2 ನಮ್ಮ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳು ಅವರ ನೆರವಿಗೆ ಬಂದು ನಿಂತ್ಕೊಂಡಿಲ್ಲ. ಇವತ್ತಿನ ದಿನ ನೀವು ಅಂಕಿಅಂಶ ತೆಗೆದು ನೋಡಿ. ಇವಾಗೇನು ದೇವೇಗೌಡರು ಇವಾಗ ಬಂದಿದ್ದಾರೆ ಚುನಾವಣೆಗೆ, ರಾಷ್ಟ್ರೀಯ ಪಕ್ಷದ ಒಂದು ಟಿಕೆಟ್ ತೊಗೊಂಡು ಬಂದಿದ್ದಾರೆ. 6 ವರ್ಷದಲ್ಲಿ ಪದವೀಧರರ ಬಗ್ಗೆ, ಪದವೀಧರ ಏಳಿಗೆಗಾಗಿ ಏನು ಮಾಡಿದ್ದೀನಿ ಅಂತ ಇನ್ನೂ ತನಕ ಒಂದು ಪ್ರೆಸ್ ಮೀಟ್ ಮಾಡಿ ಅವ್ರು ಹೇಳಿ ನೋಡೋಣ. ನಾನು ಅವ್ರು ಹೇಳ್ದಂಗೆ ಕೇಳ್ತೀನಿ. ಏನೂ ಮಾಡಿಲ್ಲ. ಅತ್ಯಂತ ಹೆಚ್ಚು ಗೈರು ಹಾಜರು ಯಾರಾದರೂ ವಿಧಾನ ಪರಿಷತ್ತಲ್ಲಿ ಆಗಿದ್ದಾರೆ ಅಂತಂದರೆ ಈಗ ನಮಗೆ ಸಿಟ್ಟಿಂಗ್ MLC ಇದ್ದಾರೆ. 6 ವರ್ಷದಲ್ಲಿ ಏನು ಮಾಡಿ ಅತ್ಯಂತ ಹೆಚ್ಚು ಗೈರು ಹಾಜರಾದರು. ಒಂದು ಶಬ್ದನೂ ಸಹ ಪದವೀಧರರ ಏಳಿಗೆಗಾಗಿ, ಪದವೀಧರ ಪರವಾಗಿ ವಿಧಾನ ಪರಿಷತ್ತಲ್ಲಿ ಮಾತಾಡಿಲ್ಲ. 6 ವರ್ಷ ಇವರು ಏನು ಸಾಧನೆ ಮಾಡಿದ್ದಾರೆ ಅಂತೇಳಿ ಮತ್ತೆ ಇನ್ನೊಂದು 6 ವರ್ಷ ನನಗೆ ಅವಕಾಶ ಕೊಡಿ ಅಂತ ಬರ್ತಾ ಇದ್ದಾರೆ. ಈಗ ಇದರಲ್ಲಿ ಏನಾಗುತ್ತೆ, ಯಾರೋ ಒಂದು ವ್ಯಕ್ತಿನ ಗೆಲ್ಲಿಸೋದಲ್ಲ, ವ್ಯಕ್ತಿಯ ಏನಕ್ಕೋಸ್ಕರ ಸಂವಿಧಾನ ನಮಗೆ ಅಧಿಕಾರ ಕೊಟ್ಟಿದೆ. ಪದವೀಧರರಿಗೋಸ್ಕರ ಕೇವಲ ಪದವೀಧರರು ಓಟ್ ಹಾಕ್ಬೋದು, ಅನ್ಯರು ಓಟ್ ಹಾಕ್ಲಿಕ್ಕೆ ಆಗಲ್ಲ. ಪದವೀಧರರ ಸಮಸ್ಯೆಗಳು ನೂರಾರು ಸಮಸ್ಯೆ ಇದೆ. ಪದವೀಧರರ ಕಲ್ಯಾಣಕ್ಕೋಸ್ಕರ, ಅವರ ಏಳಿಗೆಗೋಸ್ಕರ ಸರ್ಕಾರ ಮಟ್ಟದಲ್ಲಿ ಇವರು ಚರ್ಚೆ ಮಾಡಬೇಕು, ಸರ್ಕಾರದ ಗಮನವನ್ನು ಸೆಳೀಬೇಕು ಅಂತ ನಾವು ಪದವೀಧರ MLCನ ನಾವು ಆಯ್ಕೆ ಮಾಡೋದು. ಅದು ಆ ಕೆಲಸ ಬಿಟ್ಟು ಬಾಕಿ ಎಲ್ಲ ಕೆಲಸ ಮಾಡ್ತಾ ಕೂತಿದ್ದಾರೆ. ನಾನು ಈ MLCಗಳು ಏನೇನು ಕೆಲಸ ಮಾಡಿದೆ ಅಂದರೆ 25 ವರ್ಷದ ನನ್ನ ದಾಖಲೆ ನಾನು ವಿಧಾನ ಪರಿಷತ್ತಿನ ನಾನು ತೊಗೊಂಡಿದ್ದೀನಿ. ಒಂದು MLCನೂ ಸಹ ಇವತ್ತಿನ ತನಕ, ಅದರಲ್ಲೂ ಈಗ ನಮ್ಮ ಏನೀಗ ಮತ್ತೆ ಅಭ್ಯರ್ಥಿಯಾಗಿ ಮತ್ತೆ ಕಣಕ್ಕಿಳಿದಿದ್ದಾರೆ, ತುಟಿ ಪಿಟ್ಟಂದಿಲ್ಲ. 6 ವರ್ಷದಲ್ಲಿ 6 ನಿಮಿಷ ಮಾತಾಡಿಲ್ಲ ವಿಧಾನ ಪರಿಷತ್ತಲ್ಲಿ. ಅತ್ಯಂತ ಹೆಚ್ಚು ಗೈರು ಆಗಿರೋದು, ರೆಕಾರ್ಡ್ ಮಾಡಿರೋದು ಇವರೇನೆ. ಇಷ್ಟೆಲ್ಲ ಇಟ್ಕೊಂಡು ಈ ರೀತಿ ನಾವು ಇವ್ರ ಕೈಯಲ್ಲಿ ನಮ್ಮ ಹಣೆ ಬರೋನ, ನಮ್ಮ ಒಂದು ಭವಿಷ್ಯವನ್ನು ಕೊಟ್ಟರೆ ನಮ್ಮ ಪದವೀಧರ ವರ್ಗಕ್ಕೆ, ನಮ್ಮ ಒಂದು ವಿದ್ಯಾವಂತ ವರ್ಗಕ್ಕೆ ತುಂಬಾ ಇವತ್ತೇನು ಶೋಚನೀಯ ಪರಿಸ್ಥಿತಿ ಬಂದಿದೆ. ಇವತ್ತು ನೀವು ನೋಡಿ, ನಮ್ಮ ರಾಜ್ಯದಲ್ಲಿ ಮಿನಿಮಮ್ ವೇಜಸ್ ಲೇಬರ್ಸ್ಗೋಸ್ಕರ ಮಿನಿಮಮ್ ವೇಜಸ್ ಇದೆ. ಆದರೆ ಒಬ್ಬ ವಿದ್ಯಾವಂತ ಹುಡುಗ ಇವತ್ತೊಬ್ಬ ಡಿಗ್ರಿ ಮಾಡಿದರೆ ಅವನಿಗೊಂದು ಮಿನಿಮಮ್ ವೇಜಸ್ ಅನ್ನೋದಿಲ್ಲ. ಒಬ್ಬ ಪದವೀಧರರಿಗೆ ಇವರೊಬ್ಬ ಪದವಿ ಮಾಡಿದಾನಂದರೆ ಮಿನಿಮಮ್ ಇಷ್ಟು ಸಂಬಳ ಕೊಡಬೇಕು ಅಂತ ಎಲ್ಲೂ ಇಲ್ಲ. ಜೈಲಲ್ಲಿರೋ ಕೈದಿಗೆ ಸ್ಯಾಲ್ರಿ ಫಿಕ್ಸ್ ಮಾಡಿದ್ದಾರೆ. 15,890 ರೂಪಾಯಿ ಕನಿಷ್ಠ ಸಂಬಳ ಜೈಲಲ್ಲಿರೋ ಕೈದಿಗೆ ಸಿಗುತ್ತೆ. ಆದರೆ ಇವತ್ತೊಬ್ಬ ವಿದ್ಯಾವಂತ ಹುಡುಗನಿಗೆ ನೀವು ಪ್ರೈವೇಟ್ ಸೆಕ್ಟರಲ್ಲಿ ನೀವೆಲ್ಲೇ ನೋಡಿ 8,000, 10,000, 6,000 ಸಂಬಳ ಕೊಡ್ತಾರೆ. ಗರಿಷ್ಠ ಸಂಬಳ ನಮಗೆ ಜೈಲಲ್ಲಿರೋ ಕೈದಿಗೆ 20,000 ಸಂಬಳ ಇದೆ. ಆದರೆ ಅವರು ಅಪರಾಧ ಮಾಡಿ ಸಮಾಜದಲ್ಲಿ ಜೈಲಲ್ಲಿದ್ದರೆ ಅತಿ ಹೆಚ್ಚು ಅವರಿಗೆ ಸೌಕರ್ಯ ಸಿಗ್ತಾಯಿದೆ, ಸಂಬಳ ಸಿಗ್ತಾಯಿದೆ. ಆ ಒಂದು ಕನಿಷ್ಠ ಆ ಒಂದು ಸಂರಕ್ಷಣೆಯೂ ನಮಗೆ ಪದವೀಧರಿಗೆ ಇವತ್ತು ಸಿಗ್ತಾಯಿಲ್ಲ. ಜೊತೆಗೆ ಸರ್ಕಾರದಲ್ಲಿ
ಟೀಚರ್ ವೆಲ್ಫೇರ್ ಫಂಡ್ ಅಂತ ಸಾವಿರಾರು ಕೋಟಿ ಇವತ್ತು ಅಲ್ಲಿ ಹಣ ಜಮಾ ಆಗಿದೆ. ಆ ಹಣದಿಂದ ಶಿಕ್ಷಕರ ಕಲ್ಯಾಣಕ್ಕೋಸ್ಕರ ಏನೂ ಕೆಲಸ ಮಾಡ್ತಿಲ್ಲ ಸರ್ಕಾರ. ಅದ್ರ ಬಗ್ಗೆ ಈ ಎರಡೂ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳು ಇವತ್ತಿನ ತನಕ ಒಂದು ವರ್ಡ್ ಮಾತಾಡಿಲ್ಲ. ಈಗ ಚುನಾವಣೆ ಬಂತು, ರಾಷ್ಟ್ರೀಯ ಪಕ್ಷದ ನಾವು ಸಿಂಬಲ್ ತೊಗೊಂಬಂದರೆ ಜನ ನಮಗೆ ಓಟ್ ಹಾಕ್ಬಿಡ್ತಾರೆ, ನಾವು ಗೆದ್ದು ಬಿಡ್ತೀವಿ ಅಂತ ಹಗಲು ಕನಸನ್ನು ಕಾಣ್ತಾ ಇದ್ದಾರೆ. ಅದ್ರ ಜೊತೆಗೆ ಅದು ಕಡಿಮೆ ಆಯಿತು ಅಂಥೇಳಿ ಆಮಿಷಗಳನ್ನ ಒಡ್ಡೋದು. ಮೊನ್ನೆ ಟಿ ವಿಯಲ್ಲಿ ನಾವೆಲ್ಲ ಮಾಧ್ಯಮದ ಮುಖಾಂತರ ನಾವೆಲ್ಲ ನೋಡಿದ್ವಿ. ತಟ್ಟೆ ಲೋಟ ಹಂಚಲಿಕ್ಕೆ ಹೊರಟಿದ್ದಾರೆ. ಪದವೀಧರ 20 ವರ್ಷ 18 ವರ್ಷ 20 ವರ್ಷ ತಪಸ್ಸನ್ನು ಮಾಡಿ ಒಂದು ಡಿಗ್ರಿಯನ್ನು ತೊಗೊಂಬರ್ತಾರೆ. ಆ ಡಿಗ್ರಿಗೆ ಎರಡು ತಟ್ಟೆ ಲೋಟದ ವ್ಯಾಲ್ಯೂಯೇಷನ್ ಕಟ್ತಾ ಇದ್ದಾರೆ ಈ ಕಾಂಗ್ರೆಸ್ ಅಭ್ಯರ್ಥಿ. ಅವರಿಗೆ ಮುಂದೆ ನಾನು ಏನು ಕೆಲಸ ಮಾಡಬೇಕು ಅನ್ನೋದು ಗುರಿ ಏನೂ ಇಲ್ಲ. ನಾನು ತಟ್ಟೆ ಲೋಟ ಕೊಟ್ಟು ಅವ್ರದ್ದು ಓಟನ್ನು ಕೊಂಡ್ಕೊಂಡು ಹೋಗಬೇಕು. ಓಟನ್ನು ಲಿಟ್ರಲಿ ಖರೀದಿ ಮಾಡಿದ ಮೇಲೆ ಮುಂದೆ ಅವರು ಏನು ಮತದಾರವ್ರಿಗೇನು ಕೇಳಲಿಕ್ಕೆ ಬರಲ್ಲ. ಅವ್ರು ಹೀಗೆ ತೋರಿಸ್ತಾ ಇದ್ದಾರೆ, ನನ್ನ ಗುರಿ ಏನು, ನಿಮ್ಮ ಮತವನ್ನು ನನಗೆ ಕೊಟ್ಟು ನನ್ನನ್ನು ಜಯಶೀಲರನ್ನಾಗಿ ಮಾಡಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಮತ ನಾನು ಖರೀದಿ ಮಾಡ್ತಾ ಇದ್ದೀನಿ, ಅದಕ್ಕೆ ವ್ಯಾಲ್ಯೂ ನಾನು ಕಟ್ತಾ ಇದ್ದೀನಿ ಅಂಥ ಒಂದು ನಮ್ಮ ಈ ಒಂದು ಪದವೀಧರ ಕ್ಷೇತ್ರಕ್ಕೆ ಇಷ್ಟು ವರ್ಷದಲ್ಲಿ ಈ ಇತಿಹಾಸದಲ್ಲೇ ಇಂಥ ಕಳಂಕಿತ ಕೆಲಸ ಯಾರೂ ಮಾಡಿರಲಿಲ್ಲ. ಅದನ್ನು ಈ ರಾಮೋಜಿಗೌಡ ಕೆಲಸ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿಬಿಟ್ಟು ಈ ರೀತಿ ನಾವು ಇವ್ರ ಕೈಯಲ್ಲಿ ನಮ್ಮ ಭವಿಷ್ಯವನ್ನು ಕೊಟ್ಟರೆ ನಮ್ಮ ಯುವ ಜನಾಂಗದ ಒಂದು ಭವಿಷ್ಯ ಆಗಿರ್ಬೋದು, ನಮ್ಮ ಎಜುಕೇಟೆಡ್ ಕ್ಲಾಸ್ ಭವಿಷ್ಯ ಆಗಿರ್ಬೋದು, ಅವರು ಎಂಪ್ಲಾಯ್ಡ್ ಇರ್ಬೋದು, ಅವರು ಅನ್ಎಂಪ್ಲಾಯ್ಡ್ ಇರ್ಬೋದು, ಅವರ ಧ್ವನಿ ಇಲ್ಲದ ರೀತಿಯಲ್ಲಿ ಇವತ್ತು ಅವರು ಸಫರ್ ಪಡ್ತಾ ಇದ್ದಾರೆ. ಅದಕ್ಕೆಲ್ಲ ಒಂದು ಉತ್ತರ ಕಂಡುಹಿಡ್ಕೋಬೇಕಂತ ಒಂದೇ ಒಂದು ದೃಷ್ಟಿಯಿಂದ ನನ್ನ ಜೊತೆಗೆ ರಿಟೈರ್ಡ್ ವೈಸ್ ಚಾನ್ಸಲರ್ಸ್ ಇದ್ದಾರೆ, ಬುದ್ಧಿಜೀವಿಗಳಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇಂಟೆಲೆಕ್ಚುಯಲ್ಸ್ ಇದ್ದಾರೆ. ಎಲ್ಲರೂ ನಾವು ಸೇರಿ ಇದು ಬೆಂಗಳೂರು ರಾಜಧಾನಿ, ನಾವು ಹೀಗೇ ಬಿಟ್ಟರೆ ನಮ್ಮನ್ನು ಯಾರು ಕೇಳೋರಿರಲ್ಲ, ವಿಧಾನ ಪರಿಷತ್ತಲ್ಲಿ ನಮ್ಮ ವಾಯ್ಸು ಯಾರು ನಮ್ಮ ವಿಷಯಗಳನ್ನು ಯಾರು ಮಂಡಿಸೋರಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ವೃತ್ತಿಯಲ್ಲಿ ವಕೀಲ. ನಾನು ನನ್ನದೇ ಆದ ಒಂದು ಭಾಳಷ್ಟು ನಾನು ಸೇವೆಯನ್ನು ಈ ಕ್ಷೇತ್ರದಲ್ಲಿ ಕೊಟ್ಟಿದ್ದೀನಿ. ಸಿಂಡಿಕೇಟ್ ಮೆಂಬರ್ ಆಗಿ ವಿಶ್ವವಿದ್ಯಾಲಯ ನನ್ನ ಸೇವೆಯನ್ನು ಕೊಟ್ಟಿದ್ದೀನಿ. KPSCಯ ವಿರುದ್ಧ ನಿರಂತರವಾಗಿ ನಾನು ರಾಜ್ಯಪಾಲರ ಅಂಗಳಕ್ಕೆ ತನಕ ನಾನು ತೊಗೊಂಡಿದ್ದೆ ಇಶ್ಯೂನ. ಡಿಟೇಲ್ ರಿಪೋರ್ಟ್ ರಾಜ್ಯಪಾಲರಿಗೆ ನಾನು ಒಪ್ಪಿಸ್ಬಂದೆ, ಎಷ್ಟು ಲಕ್ಷ ಜನದ ಇವತ್ತು ಭವಿಷ್ಯ ಹಾಳಾಗ್ತಿದೆ ಅಂತಂದು. ಇದನ್ನೆಲ್ಲ ಕಂಡ ನಮ್ಮ ಒಂದು ಬುದ್ಧಿಜೀವಿಗಳ ಒಂದು ವರ್ಗ ನನ್ನನ್ನು ಇವತ್ತು ಚುನಾವಣೆ ಕಡೆಗೆ ನಿಲ್ಲಿಸಿದ್ದಾರೆ. ಕ್ಷೇತ್ರಾದ್ಯಂತ ನಾನು ಓಡಾಡ್ತಾ ಇದ್ದೀನಿ. ಎಲ್ಲ ಕಡೆಗೂ ಒಂದು ಅಭೂತಪೂರ್ವದ ಬೆಂಬಲ ನನಗೆ ಸಿಗ್ತಾ ಇದೆ. ಇವತ್ತು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಒಬ್ಬ ಸ್ವತಂತ್ರ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ತನಕ ಇವತ್ತು ನಮ್ಮ ಪದವೀಧರರು ಅಷ್ಟು ಸಜ್ಜಾಗಿ ಇವತ್ತು ನಿಂತ್ಕೊಂಡಿದ್ದಾರೆ. ಈಗ ಎಜುಕೇಷನ್ ಅಂತ ಹೇಳಿದ್ರಿ ಸರ್, ನಿರುದ್ಯೋಗ ಸಮಸ್ಯೆ ಹೋಗಬೇಕು ಅಂದರೆ ಒಂದೇ ಬಾರಿ ಅದು ಪೂರ್ಣ ಪರಿಣಾಮದಲ್ಲಿ ಅದು ಹೋಗೋಕ್ಕಾಗೋದಿಲ್ಲ. ಏನೇನು ಅಜೆಂಡಾ, ಏನೇನು ಸ್ಟ್ರಾಟಜಿಗಳು ನೀವು ತೊಗೊಂಡು ಬರಬೇಕು ಅಂದ್ಕೊಂಡಿದ್ರೆ, ಹೊಸದಾಗಿ ಏನಾದರೂ ಇಂಪ್ಲಿಮೆಂಟ್ ಮಾಡಬಹುದಾ ಅನ್ನೋ ಥರ? ನೋಡಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ಏನು ಖಾಲಿ ಹುದ್ದೆ ಸರ್ಕಾರದಲ್ಲಿ ಖಾಲಿ ಇದೆ, ಚೇರ್ ಖಾಲಿ ಇದೆ ಅಲ್ಲಿ. ಅದರಿಂದ 2 ಸಮಸ್ಯೆ ಆಗ್ತಾಯಿದೆ. ಒಂದು, ನಿರುದ್ಯೋಗಿಗಳು ಸಿಸ್ಟಮಿಂದ ಹೊರಗಡೆ ನಿಂತ್ಕೊಂಡಿದ್ದಾರೆ, ಡಿಗ್ರಿ ಮಾಡಿದ್ದಾರೆ, ದಿನ ಕಾಯ್ತಾ ಕೂತಿದ್ದಾರೆ ಸರ್ಕಾರದ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತ. ಅದೊಂದು. ಎರಡನೇದು, ಆ ಉದ್ಯೋಗ ಖಾಲಿ ಇರೋದ್ರಿಂದ ಈಗ ಏನು ಅಲ್ಲಿ ಹಾಲಿ ಕೆಲಸ ಮಾಡ್ತಿದ್ದಾರೆ ಅವ್ರ ಮೇಲೆ ಮಾನಸಿಕ ಒತ್ತಡ ಹೆಚ್ಚಾಗ್ತಾ ಇದೆ. 10 ಜನ ಮಾಡೋ ಕೆಲಸ 2 ಜನ ಮಾಡಬೇಕಾಗಿದೆ. ಸರ್ಕಾರದ ಒಂದು ಅಡ್ಮಿನಿಸ್ಟ್ರೇಷನ್ಗೂ ಅದು ಎಫೆಕ್ಟ್ ಆಗ್ತಾಯಿದೆ. ಈಗ 10 ಜನ ಮಾಡೋ ಕೆಲಸ ಸರ್ಕಾರನೂ 2 ಜನ ಹತ್ರ ತೊಗೋಬೇಕಂತಂದರೆ ಅದು ಅಡ್ಮಿನಿಸ್ಟ್ರೇಷನಲ್ಲಿ ಅದೂ ಎಫೆಕ್ಟ್ ಆಗ್ತಾಯಿದೆ. ಇಷ್ಟೆಲ್ಲ ತೊಂದರೆ ಆದರೂ ಸಹ ಇವತ್ತು ರಾಜಕಾರಣಿಗಳು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಎಷ್ಟು ಮಟ್ಟಿಗೆ ಚಿಂತೆ ಮಾಡ್ತಾರೆ, ಅಷ್ಟು ಚಿಂತನೆ, ಅದರ ಅರ್ಧ ಚಿಂತೆ ರಾಜ್ಯದ ಮಕ್ಕಳ ಬಗ್ಗೆ ಇವತ್ತು ಮಾಡಿದರೆ ಆ ಸಮಸ್ಯೆ ಇರ್ತಾ ಇರಲಿಲ್ಲ. ಖಾಲಿ ಇರೋ ಹುದ್ದೆಗಳನ್ನ ಫಸ್ಟ್ ಅವ್ರು ಭರ್ತಿ ಮಾಡಬೇಕು. ನನ್ನನ್ನು ಆಯ್ಕೆ ಮಾಡಿದ ನಂತರ ನಾನು ಫಸ್ಟು ಮಾಡೋ ಕೆಲಸನೇ ಅದು. ಸರ್ಕಾರದಲ್ಲಿ ಖಾಲಿ ಇರೋ ಹುದ್ದೆ ಅದು ಪೂರ್ಣ ಮಾಡೋ ತನಕ ನನ್ನ ಹೋರಾಟ ಇದ್ದೇ ಇರುತ್ತೆ. ಜೊತೆಗೆ ನಮ್ಮ ಈಗ ಪ್ರತಿಯೊಂದು ವಿಶ್ವವಿದ್ಯಾಲಯದಿಂದ ಪ್ರತಿ ವರ್ಷ ಎಷ್ಟು ಮಕ್ಕಳು ಇವತ್ತು ಹೊರಗಡೆ ಬರ್ತಾ ಇದ್ದಾರೆ, ಅದರದ್ದೊಂದು ತನ್ನದೇ ಆದೊಂದು ಬ್ಲೂ ಪ್ರಿಂಟನ್ನು ಸರ್ಕಾರದವ್ರು ರಚಿಸಬೇಕು. ನಮ್ಮ ಬೆಂಗಳೂರಲ್ಲಿ ನೋಡಿ, ಉದ್ಯೋಗ ಅವಕಾಶ ತುಂಬಾ ಇದೆ. ನಮ್ಮ ಬೆಂಗಳೂರು ಕೇವಲ ನಮ್ಮ ರಾಜ್ಯಕ್ಕಲ್ಲ, ಇಡೀ ರಾಷ್ಟ್ರದ ಮಕ್ಕಳಿಗೆ ಇವತ್ತು ಉದ್ಯೋಗ ಕೊಡ್ತಾ ಇದೆ ಬೆಂಗಳೂರು. ಅಂತಾರಾಷ್ಟ್ರೀಯ ವಿದೇಶಿ ಮಕ್ಕಳಿಗೆ ಇವತ್ತು ಉದ್ಯೋಗ ಕೊಡ್ತಾ ಇದೆ. ಆದರೆ ನನ್ನ ನೆಲದ ಮಕ್ಕಳು ಇವತ್ತು ನಿರುದ್ಯೋಗಿ ಥರ ತಿರುಗಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಗೆ ನಮ್ಮ ಈ ರಾಜಕಾರಣಿಗಳ ಬದ್ಧತೆ ಇಲ್ಲ. ಇವತ್ತು ನೀವು ಬೆಂಗಳೂರಲ್ಲಿ ನೋಡಿ, ನಮ್ಮ ದೇಶದ ಪ್ರತಿಯೊಂದು ರಾಜ್ಯದ ಜನ ಇವತ್ತು ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಬೇರೆ ದೇಶದವರೆಲ್ಲ ಬಂದು ಇಲ್ಲಿ ಉದ್ಯೋಗ ಮಾಡ್ತಾಯಿದ್ದಾರೆ. ಆದರೆ ನಮ್ಮ ರಾಜ್ಯದ ನಮ್ಮ ನೆಲದ ಮಕ್ಕಳು ಇವತ್ತು ನಿರುದ್ಯೋಗಗಳ ಥರ ತಿರುಗಾಡ್ತದ ಕಾರಣ ಏನಂತಂದರೆ, ಯಾವುದೇ ಆದ ಒಂದು ಸ್ಪಷ್ಟ ನೀತಿ ನಿಯಮ ಒಂದು ನಮ್ಮ ಸರ್ಕಾರದ ನಮ್ಮ ರಾಜಕಾರಣಿಗಳು ಇವತ್ತು ಅದನ್ನು ರಚಿಸ್ತಾ ಇಲ್ಲ. ಅದ್ರ ಕಡೆ ಗಮನನೇ ಕೊಡ್ತಾ ಇಲ್ಲ. ಚುನಾವಣೆ ಬಂದಾಗ ಯೂತ್ಸ್ ಪವರ್ನ ಯೂಸ್ ಮಾಡ್ತಾರೆ, ಭಾಷಣದಲ್ಲಿ ಯೂತ್ಸ್ ಬಗ್ಗೆ ಮಾತಾಡ್ತಾರೆ. ಆದರೆ ಅವರ ಕಷ್ಟಗಳ ಬಗ್ಗೆ ಅವ್ರಿಗೆ ಏನೂ ಬೇಕಾಗಿಲ್ಲ. ನಮ್ಮ ಯೂತ್ಸಿಗೆ ಇವತ್ತೇನೂ ಬೇಕಾಗಿಲ್ಲ. ಅವರ ವಿದ್ಯಾರ್ಥಿಗೆ ತಕ್ಕಂತೆ ನೌಕರಿ ಅಷ್ಟೇ ಕೊಡಬೇಕು. ಅದನ್ನು ಮಾಡ್ಬೋದು, ಸರ್ಕಾರದಲ್ಲಿ ಇದು ಮಾಡ್ಬೋದು. ನಾನು ಒಬ್ಬ MLC ನಾಳೆ ಆಯ್ಕೆ ಆದ ನಂತರ ನಾವೊಂದು ಪ್ರೈವೇಟ್ ಬಿಲ್ಲನ್ನು ತರೋದ್ರ ಮುಖಾಂತರ ಹಲವಾರು ನಿಯಮಗಳನ್ನು ಒಂದು ರೂಪಿಸುವ ಒಂದು ಅವಕಾಶವೂ MLCಗೆ ಸಿಗುತ್ತೆ. ರಾಷ್ಟ್ರೀಯ ಪಕ್ಷದ ಕ್ಯಾಂಡಿಡೇಟ್ಸ್ಗಳಿದ್ದಾರೆ, ನೀವು ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಕಷ್ಟ ಆಗಲ್ವಾ ಚುನಾವಣೆಯಲ್ಲಿ ಗೆಲ್ಲೋದು? ಚುನಾವಣೆ ಗೆಲ್ಲಲಿಕ್ಕೇನು ಕಷ್ಟ ಇಲ್ಲ. ಯಾಕಂದರೆ ಈಗ ಆಲ್ರೆಡಿ ನಾವು ಒಂದು ಹಂತದಲ್ಲಿ ಚುನಾವಣೆಯನ್ನು ಗೆದ್ದಿದ್ದೀವಿ.
ಈಗ 1 ವರ್ಷಕ್ಕಿಂತ ಹೆಚ್ಚು ಸಮಯದಿಂದ ನಿರಂತರವಾಗಿ ನಾನು ಹಾಗೂ ನನ್ನ ಜೊತೆಗಿರೋ ನಮ್ಮೆಲ್ಲ ಸಂಘಟಕರು ನಾವು ಇವತ್ತು ಎಲ್ಲ ನಮ್ಮ ಪದವೀಧರ ಬಂಧುಗಳನ್ನ ನಾವು ಸಂಪರ್ಕ ಮಾಡ್ತಾ ತಿರುಗಾಡ್ತಾ ಇದ್ದೀವಿ. ಪದವೀಧರರ ಶಕ್ತಿ ಯಾವುದೇ ರಾಷ್ಟ್ರೀಯ ಪಕ್ಷದ ಶಕ್ತಿಗಿಂತ ದೊಡ್ಡ ಶಕ್ತಿ ಅದು. ಯಾಕಂದರೆ ಅಲ್ಟಿಮೇಟ್ಲಿ ಓಟ್ ಹಾಕೋರು ಪದವೀಧರರ ಹೊರತು ಪಕ್ಷಗಳಲ್ಲ. ಇವತ್ತು ಪದವೀಧರರು ದೃಢ ನಿಶ್ಚಯ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ನೋಡಿ, ನೀವು ಈ MLC ಚುನಾವಣೆಯಿಂದ ಯಾವುದು ಸರ್ಕಾರಗಳು ರಚನೆ ಆಗಲ್ಲ, ರಾಜ್ಯ ಸರ್ಕಾರ ರಚನೆ ಆಗಲ್ಲ, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ರಚನೆ ಆಗಲ್ಲ. ಅದು ಎಲ್ಲರಿಗೂ ಪದವೀಧರಿಗೆ ಅದು ಅರಿವಿದೆ. ಆದರೆ ಈ ಒಂದು ಚುನಾವಣೆಯಿಂದ ಪದವೀಧರ ಭವಿಷ್ಯ ಇವತ್ತು ರಚನೆ ಆಗುತ್ತೆ. ಯಾಕಂದರೆ ಈ ಒಂದು ಪದವೀಧರ ಕ್ಷೇತ್ರಕ್ಕೆ ಒಳ್ಳೆಯ ವ್ಯಕ್ತಿ ಆಯ್ಕೆಯಾಗಿ ವಿಧಾನ ಪರಿಷತ್ತಲ್ಲಿ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಸಹ ಅವರು ಪದವೀಧರ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಹಿಡಿತಾರಂತ ಪದವೀಧರಿಗೆ ಮನವರಿಕೆ ಮಾಡಿಕೊಡೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಅತ್ಯಂತ ಹೆಚ್ಚು ಜನನ ಎನ್ರೋಲ್ಮೆಂಟ್ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿ ನಮ್ಮ ಕಡೆಯಿಂದ ಒಂದು 30,000 to 32,000 ಜನಕ್ಕೆ ಎನ್ರೋಲ್ಮೆಂಟ್ ಮಾಡಲಿಕ್ಕೆ ನಾವು ಪ್ರೋತ್ಸಾಹ ಮಾಡಿ ಎನ್ರೋಲ್ಮೆಂಟ್ ಮಾಡಿಸಿದ್ದೀವಿ. ಕ್ಷೇತ್ರಾದ್ಯಂತ ಅತಿ ಹೆಚ್ಚು ನೋಡಿ, ಇವಾಗ ನಾನು ಸರಿಸುಮಾರು 6 ತಿಂಗಳಿಂದ ಡೈರೆಕ್ಟ್ ಮೀಡಿಯಾದ ಮುಂದೆ ಹೋಗಿ ನಾನು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀನಿ. ಆದರೆ ಈ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳು ಇವತ್ತಿನ ತನಕ ಅವರ ಸಾಧನೆಯ ಬಗ್ಗೆ 18 ವರ್ಷದಿಂದ ಅವರು ಇವತ್ತು ಕ್ಷೇತ್ರದಲ್ಲಿದ್ದಾರೆ. ನಾವು ಈ BJP ಅಭ್ಯರ್ಥಿ ಈ ಸರಿ ಗೆದ್ದಿದ್ರು, 6 ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದೀನಿ ಅಂತ ಪ್ರೆಸ್ ಮುಂದೆ ಅವರು ಇವತ್ತಿನ ತನಕ ಹೋಗಿ ಮಾತಾಡಿಲ್ಲ. ಆದರೆ ಹಿಂದೆ ಕಾಂಗ್ರೆಸ್ ಅಭ್ಯರ್ಥಿ 2012ರಿಂದ ಇವತ್ತಿನ ತನಕ ನಾನು ಇದರಲ್ಲಿ ಈ ಕ್ಷೇತ್ರದ ನಾನು ಪದವೀಧರ ನಾನು ರೆಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ತಿರುಗಾಡ್ತಾರೆ. ಚುನಾವಣೆ ಬಂದಾಗ ನಾನು ಗೆಲ್ಲಿ ಸೋಲಿ ಪದವೀಧರಿಗೋಸ್ಕರ ಇರ್ತೀನಿ ಅಂತ ಹೇಳ್ಕೊಂತ ತಿರುಗಾಡ್ತಾರೆ. ಆದರೆ ಇದೇನು ನನ್ನ ಸಮಸ್ಯೆ ಆವಾಗಲಿಂದ ಎಲ್ಲ ಹೇಳಿದೆ, ಈ ಯಾವುದೇ ಒಂದು ಸಮಸ್ಯೆ ಬಗ್ಗೆ ಇವ್ರು ಎರಡೂ ಜನ ಒಂದು ವರ್ಡ್ ಮಾತಾಡಿಲ್ಲ. ಚುನಾವಣೆ ಬಂದಾಗ ಪ್ರತ್ಯಕ್ಷ ಆಗ್ತಾರೆ, ಚುನಾವಣೆ ಮುಗಿದ ನಂತರ ಕುಂಭಕರ್ಣ ನಿದ್ದೆಗೆ ಜಾರ್ತಾರೆ, ಮತ್ತೆ ಚುನಾವಣೆ ಬಂದಾಗ 6 ತಿಂಗಳಿಂದ ಮತ್ತೆ ಅವರು ಕ್ಷೇತ್ರಕ್ಕೆ ಬರ್ತಾರೆ. ಈ ಒಂದು ವ್ಯವಸ್ಥೆನ ಹೋಗಲಾಡಿಸ್ಬೇಕಂತ ನಮ್ಮ ಕ್ಷೇತ್ರದ ಪದವೀಧರೆಲ್ಲ ಈ ಸರಿ ನಿಶ್ಚಯ ಮಾಡಿದ್ದಾರೆ. ಸ್ವತಂತ್ರ ಅಭ್ಯರ್ಥಿನ 100% ನನ್ನನ್ನು ಗೆಲ್ಲಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಪದವೀಧರ ಕ್ಷೇತ್ರವನ್ನೇ ನೀವು ಆಯ್ಕೆ ಮಾಡೋದಕ್ಕೆ ಮೂಲ ಕಾರಣ ಏನಾಯಿತು? ನಾನು ರಾಜಧಾನಿಯಲ್ಲಿದ್ದೀನಿ, ಇಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಪದವೀಧರರಿಗೆ ಎಲ್ಲ ಸಂಸ್ಥೆಗಳು ಸರ್ಕಾರದ ಮೆಷಿನರಿ ಇರೋದೇ ರಾಜಧಾನಿಯಲ್ಲಿ. ಈಗ ನಾನೇನು KPSC ಹೇಳಿರ್ಬೋದು, ಪ್ರತಿಯೊಂದು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಹೆಡ್ ಕ್ವಾರ್ಟರ್ ಇರೋದು ಬೆಂಗಳೂರಲ್ಲಿ. ನಾನು ಮೂಲತಃ ಬೆಂಗಳೂರಲ್ಲೇ ಇರೋದು. ಹಾಗಾಗಿ ಇಲ್ಲಿ ರಾಜಧಾನಿಯಿಂದ ಒಂದು ಬದಲಾವಣೆ ಅಲ್ಲೇ ರಾಜಧಾನಿಯಲ್ಲಿ ಎಬ್ಬಿಸಬೇಕು. ಈ ರಾಜಕೀಯ ವ್ಯವಸ್ಥೆಗೆ ಎಲ್ಲೋ ಒಂದು ಕಡೆಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು. ಮತದಾರರನ್ನ ಗ್ರಾಂಟೆಡ್ ಆಗಿ ಏನು ತೊಗೊಂಡಿದ್ದಾರೆ ಅದನ್ನು ಎಲ್ಲೋ ಒಂದು ಕಡೆ ಕಡಿವಾಣ ಹಾಕಬೇಕು. ಮತದಾರ ಪ್ರಭು ಪಕ್ಷ ಪಾರ್ಟಿಗಿಂತನೂ ದೊಡ್ಡವರು ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕು. ಮತದಾರರಿಗೆ, ನಮ್ಮ ಪದವೀಧರಿಗೆ ಆಗ್ತಿರ್ತಕ್ಕಂಥ ಅನ್ಯಾಯವನ್ನು ಎಕ್ಸ್ಪೋಸ್ ಮಾಡಬೇಕು. ಅದಕ್ಕೆ ಒಂದು ಸೊಲ್ಯೂಷನನ್ನು ಕಂಡುಹಿಡಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ನಾನು ಬೆಂಗಳೂರು ಪದವೀಧರ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಈಗಾಗಲೇ ರಾಜಕೀಯಕ್ಕೆ ಎಂಟ್ರಿ ಆಗಿಬಿಟ್ಟಿದ್ದೀರಾ. ನಿಮ್ಮ ಬೆಂಬಲಕ್ಕೆ ಯಾವ್ಯಾವ ರಾಜಕಾರಣಿ ಗಣ್ಯರು ಎಲ್ಲ ಸಾಥ್ ಕೊಟ್ಟಿದ್ದಾರೆ? ಯಾರ್ಯಾರು ಬೆಂಬಲಿಗರಿದ್ದಾರೆ ನಿಮಗೆ? ಈಗಾಗಲೇ ಮುಕ್ತವಾಗಿ ಹೇಳಬೇಕಂತಂದರೆ ಸುಮಾರು ಜನ ನಮ್ಮ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಕ್ಯಾಂಪೇನ್ ಮಾಡ್ತಾಯಿದ್ದಾರೆ. ಡಾಕ್ಟರ್ ಆಂಜಿನಪ್ಪ ಅವರು ಹೆಸರಾಂತ ಖ್ಯಾತ ವೈದ್ಯರು, ಅವ್ರು ನನ್ನ ಪರವಾಗಿ ಕ್ಯಾಂಪೇನ್ ಮಾಡ್ತಾಯಿದ್ದಾರೆ. ಹುಲಿಕಲ್ ನಟರಾಜ್ ಅಂತ ಒಬ್ಬ ಖ್ಯಾತ ನಮ್ಮ ತಾವೆಲ್ಲ ಕೇಳಿರ್ಬೋದು, ಅವರು ಇವತ್ತು ನನ್ನ ಪರವಾಗಿ ಕ್ಯಾಂಪೇನ್ ಮಾಡ್ತಾಯಿದ್ದಾರೆ. ಅನೇಕ ಗಣ್ಯ ವ್ಯಕ್ತಿಗಳ ಜೊತೆಗೆ ಇವತ್ತು KPSC ಹಗರಣದಲ್ಲಿ ಯಾರು ಸಿಲುಕಿ ನರಳ್ತಾ ಇದ್ರು ಅವರೆಲ್ಲ ನನ್ನ ಜೊತೆಗೆ ನಿಂತ್ಕೊಂಡಿದ್ದಾರೆ. ಯೂತ್ಸ್, ಯಂಗ್ಸ್ಟರ್ಸು, ಡಿಗ್ರಿ ಮಾಡಿ ಜಸ್ಟ್ ಹೊರಗಡೆ ಬಂದಿರೋ ಎಲ್ಲ ಯಂಗ್ಸ್ಟರ್ಸು ಎಲ್ಲೋ ಒಂದು ಕಡೆಗೆ ಈ ಸರಿ ಬದಲಾವಣೆ ತರಬೇಕು. ತಂದಿಲ್ಲ ಅಂತಂದರೆ ನಮ್ಮ ಜೀವನವೂ ಸಹ ಈಗೇನು KPSC ಹಗರಣ, ನಿರುದ್ಯೋಗ ಸಮಸ್ಯೆ, ಅದರ ಸುಳಿಯಲ್ಲೇ ನಮ್ಮ ಜೀವನವೂ ಹಾಳಾಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರೂ ಇವತ್ತು ನನ್ನ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ. ನೀವು ರಿಪೋರ್ಟ್ ತೊಗೊಳ್ಳಿ, ಯಾವುದೇ ತಾಲೂಕು ರಿಪೋರ್ಟ್ ತೊಗೊಳ್ಳಿ, ಸ್ವಯಂ ಪ್ರೇರಿತವಾಗಿ ಪದವೀಧರರು ಇವತ್ತು ನನಗೆ ಒಂದು ಶಕ್ತಿಯಾಗಿ ಇವತ್ತು ಚುನಾವಣೆಗೆ ನನಗೆ ಕೆಲಸ ಮಾಡ್ತಾಯಿದ್ದಾರೆ. ಉದಯ್ ಸರ್, ನೀವು ಫ್ರೆಶ್ ಕ್ಯಾಂಡಿಡೇಟ್ ಈಗ, ಸೊ ಹಾಗಾಗಿ ಯಾವುದೇ ರೀತಿಯ ಕಾಲೆಳೆಯುವಂಥ ಕಾರಣಗಳು ಇಲ್ಲ. ಮುಂದೆ ಏನಾದರೂ ನೀವು ಗೆದ್ದರೆ ಚುನಾವಣೆಯಲ್ಲಿ ಬರುವಂಥ ಒಂದು ಕೆಲಸಗಳಿರ್ಬೋದು, ನೀವು ಮಾಡುವಂಥ ಸಮಾಜಮುಖಿ ಕೆಲಸಗಳಲ್ಲಿ ನೀವು ತೊಡಗಿಸ್ಕೊಂಡು ಒಳ್ಳೆ ರೀತಿ ಕೆಲಸಗಳನ್ನು ಮಾಡ್ತಾ ಹೋದರೆ ಕಾಂಟ್ರವರ್ಸಿಗಳು ಖಂಡಿತವಾಗ್ಲೂ ಅದಾಗಲೇ ಅದು ಸೃಷ್ಟಿಯಾಗ್ತವೆ. ಆ ಒಂದು ಕಾಂಟ್ರವರ್ಸಿಗಳಿಗೆ ಈಗಾಗಲೇ ತಯಾರಾಗಿದ್ದೀರಾ? ಹೇಗೆ ನೋಡಿ, ಜೀವನದಲ್ಲಿ ಎಲ್ಲದಕ್ಕೂ ಒಂದೊಂದು ಕಾಂಟ್ರವರ್ಸಿ ಇದ್ದೇ ಇರುತ್ತೆ. ಈ ನನ್ನ ಹಿಂದೆ ಇಷ್ಟು 10 ವರ್ಷದ ನನ್ನ ಜೀವನದಲ್ಲಿ ನಾನು ಸಾಮಾಜಿಕವಾಗಿ ತೊಡಸ್ಕೊಂಡಿದ್ದೀನಿ. ಆದರೆ ಸಮಾಜದಲ್ಲಿ ಸೇವೆ ಮಾಡ್ತಾ ಬರ್ತಾಯಿದ್ದೀನಿ. ಈ ನನ್ನ KPSC ವಿರುದ್ಧ ಇದು ನಮ್ಮ ನಿರುದ್ಯೋಗ ಸಮಸ್ಯೆದ ಹೋರಾಟದ ಜೊತೆಗೆ ಕೊರೋನಾ ಸಂದರ್ಭದಲ್ಲಿ ನಾನು ಮನೇಲಿ ಇರ್ಬೋದಾಗಿತ್ತು. ಕೊರೋನಾ ಸಂದರ್ಭದಲ್ಲಿ ನಿರಂತರವಾಗಿ ನಾನು ಬೀದಿ ತಿರುಗಾಡಿ ನಮ್ಮ ಈಗ ಏನು ಕಾರ್ಮಿಕ ವರ್ಗ ಇದೆ, ಬಡವರಿದ್ದಾರೆ, ಅವರಿಗೆ ಆಹಾರ ಕೊಡೋದು, ಅವರಿಗೆ ಅಗತ್ಯವಾದ ಸಾಮಗ್ರಿಯನ್ನು ಕೊಡ್ತಾ ನಾನು ತಿರುಗಾಡ್ತಾ ಇದ್ದೆ. ನಾನು ಇದನ್ನೆಲ್ಲ ಯಾವತ್ತೂ ಪ್ರಚಾರ ತೊಗೊಂಡಿಲ್ಲ. ಆದರೆ
ಈಗ ಎಲೆಕ್ಷನ್ ಇಟ್ಕೊಂಡಿದ್ದೀನಿ, ನೀವು ಯಾರು ನೀವೇನು ಅಂತ ಗೊತ್ತಿಲ್ಲದಿರೋರು ಕೇಳ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಎಲ್ಲ ಫೋಟೋನ ಹಾಕಿ ವಿತ್ ಡಾಕ್ಯುಮೆಂಟನ್ನು ನಾನು ರಿಲೀಸ್ ಮಾಡಿದೆ. ಉದಯ್ ಸಿಂಗ್ ಯಾರು ನೋಡಿ ಅಂತ. ಈ ಒಂದು ಸಾರ್ವಜನಿಕ ಜೀವನದಲ್ಲಿ ನಾನು ಆಲ್ರೆಡಿ ತೋರಿಸ್ಕೊಂಡಿದ್ದೀನಿ. ಇಲ್ಲಿ ತನಕ ಯಾವುದೇ ಕಾಂಟ್ರವರ್ಸಿ ಆಯಿತು, ಯಾವುದೇ ತಪ್ಪು ಕೆಲಸವನ್ನು ನಾನು ಮಾಡಿಲ್ಲ, ಮುಂದೂ ನಾನು ಮಾಡಲ್ಲ. ತಂತಾನೇ ಏನಾದರೂ ಸೃಷ್ಟಿ ಆದರೆ ಅದಕ್ಕೆ ನಾವೇನು ಮಾಡಲಿಕ್ಕೆ ಆಗಲ್ಲ. ಬಟ್ ಆ ಥರ ಯಾವುದು ಬರ್ದಂಗೆ ನಾನು ನೋಡ್ಕೊಳ್ತೀನಿ ನನ್ನ ಸಾರ್ವಜನಿಕ ಜೀವನದಲ್ಲಿ. ನೀವಾಗಲೇ ಹೇಳಿದ್ರಿ BJP ನಾನು ಟಿಕೆಟ್ ಕೇಳಕ್ಕೆ ಹೋಗಲೇ ಇಲ್ಲ ಅವ್ರು ಕೊಡೋಕ್ಕೂ ಮುಂಚೆನೇ ಅನ್ನೋವಂಥದ್ದನ್ನು ಹೇಳಿದ್ರಿ. ನೀವು ಇಂಡಿಪೆಂಡೆಂಟ್ ಅಂತ ಹೇಳಿದ್ರಿ. ಇಷ್ಟು ಧೈರ್ಯ ನಿಮಗೆ ಯಾಕೆ ಬಂತು? ನಿಮ್ಗೆ ಯಾರಾದರೂ ರೋಲ್ ಮಾಡೆಲ್ ಇದ್ದಾರಾ ರಾಜಕೀಯದಲ್ಲಿ? ನೋಡಿ, ರಾಜಕೀಯದಲ್ಲಿ ರೋಲ್ ಮಾಡಲ್ ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮ ಪದವೀಧರರು ಪಡ್ತಿರ್ತಕ್ಕಂಥ ಕಷ್ಟ, ಅವರ ಬೆನ್ನಿಂದೆ ಅವರಿಗೆ ನಮ್ಮ ಸಿಸ್ಟಮ್ ಮಾಡ್ತಿರ್ತಕ್ಕಂಥ ಅನ್ಯಾಯ, ಅದನ್ನು ನೋಡಿ ಆ ನೋವಿಂದ ನಾನಿವತ್ತು ಒಬ್ಬ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ಲಿಕ್ಕೆ ಬಂದಿದ್ದೀನಿ. ಅದನ್ನು ನಾವು ಎಷ್ಟೇ ಒಂದು ಹೋರಾಟದ ಮುಖಾಂತರ ಹೋಗಲಾಡಿಸ್ಬೇಕು. ಯಾಕಂತಂದರೆ ನಾನು ಚಿಕ್ಕವನಿಂದನೂ ಒಂದು ಸಮಾಜಮುಖಿ ಹೋರಾಟಗಳನ್ನ ಮಾಡ್ಕೊತ ಬಂದಿರೋನು. ಈಸಿ ವೇದಲ್ಲಿ ಯಾವತ್ತೂ ನಾನು ಸ್ಥಾನಮಾನ ಬಯಸ್ತವನಲ್ಲ. ಒಬ್ಬ ಆ್ಯಕ್ಟಿವಿಸ್ಟಾಗಿ ನಾನು ಬೆಳೆದಿದ್ದೀನಿ. ಈ ಒಂದು ಸಮಸ್ಯೆನ, ಯಾಕಂದ್ರೆ ನಾನು ಲಾಯರ್ ಇದ್ದೀನಿ, ನನಗೆ ಗೊತ್ತಿದೆ ಇದನ್ನು ಸಮಸ್ಯೆಗಳನ್ನ ಯಾವ ರೀತಿ ಸರಿ ಮಾಡಬೇಕಂತ ಗೊತ್ತಿದೆ. ಬದ್ಧತೆ ಇದ್ದರೆ KPSC ಹಗರಣನೂ ನಾವು ನಿಲ್ಲಿಸ್ಬೋದು. UPSCಯಲ್ಲಿ ಒಂದು ಹಗರಣ ಆಗಲ್ಲ, KPSCಯಲ್ಲಿ ಹಗರಣ ಆಗುತ್ತೆ. ಇದು ಕಾರಣ ಏನು? ಸ್ಪಷ್ಟ ಇದೆ. ರಾಜಕಾರಣಿಗಳ ಬದ್ಧತೆ ಇಲ್ಲ. ರಾಜಕಾರಣಿಗಳು ನಮ್ಮ ಸಾಮಾನ್ಯ ವರ್ಗದ ಮಕ್ಕಳ ಭವಿಷ್ಯವನ್ನು ಭಾಳ ಗ್ರಾಂಟೆಡಾಗಿ ತೊಗೊಂಡಿದ್ದಾರೆ. ಇದನ್ನೆಲ್ಲ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ಒಬ್ಬ ಕಾನೂನು ತಜ್ಞನ ಗೊತ್ತಿದೆ, ಇದನ್ನು ಸರಿ ನಾವು ಮಾಡ್ಬೋದು. ನಮಗೆ ಇಚ್ಛಾಶಕ್ತಿ ಇದ್ದರೆ ನಾವು ಸರಿ ಮಾಡ್ಬೋದು. ಅದೇ ಒಂದು ಸರಿ ಮಾಡ್ಬೋದು, ಒಂದು ಒಳ್ಳೆಯ ಒಂದು ವಾತಾವರಣ ನಮ್ಮ ಪದವೀಧರಿಗೆ ಒಂದು ಆತ್ಮಗೌರವನ ಮೂಡಿಸ್ಬೋದು ಅನ್ನೋ ಒಂದೇ ಒಂದು ವಿಶ್ವಾಸದಿಂದ, ಅದೇ ವಿಶ್ವಾಸನೇ ನನ್ನ ಧೈರ್ಯ, ಆ ವಿಶ್ವಾಸನೇ ನನ್ನ ಶಕ್ತಿ, ಆ ನಮ್ಮ ಪದವೀಧರರ ಬೆಂಬಲನೇ ನನ್ನ ಶಕ್ತಿ. ಆ ಶಕ್ತಿಯನ್ನು ತಗೊಂಡು ಇವತ್ತು ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿದಿದ್ದೀನಿ. ಕೊನೆಯದಾಗಿ ನಿಮ್ಮ ಬೆಂಬಲಿಗರು ಇರಬಹುದು, ಈಗ ನಿಮ್ಮನ್ನು ನಂಬ್ಕೊಂಡಿರ್ತಾರೆ ಒಂದಷ್ಟು ಜನರು, ಏನೋ ಮಾಡ್ತಾರೆ, ಉದಯ್ ಸಿಂಗ್ ಅವರು ಬರ್ತಾ ಇದ್ದಾರೆ, ಫಸ್ಟ್ ಕ್ಯಾಂಡಿಡೇಟ್ ಆಗಿ ಬರ್ತಾ ಇದ್ದಾರೆ, ಏನೋ ಮಾಡ್ತಾರೆ ಅನ್ನುವಂಥ ಒಂದಷ್ಟು ಏನಾದರೂ ಆಸೆಗಳನ್ನು ಇಟ್ಕೊಂಡಿರ್ತಾರೆ, ಆಸ್ಪೈರ್ಸ್ ಇರುತ್ತೆ. ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಾದರೂ ಆಶ್ವಾಸನೆ ಕೊಡ್ತೀರಾ? ಹೇಗೆ? ನಾನು ಒಬ್ಬ ಅಭ್ಯರ್ಥಿಯಾಗಿ ಆಶ್ವಾಸನೆ ಅಂತಂದರೆ ಒಂದೇ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪದವೀಧರರು ಆತ್ಮಗೌರವದಿಂದ ಬದುಕೋ ಒಂದು ವ್ಯವಸ್ಥೆಯನ್ನು ನಾನು ಖಂಡಿತವಾಗಿ ಸೃಷ್ಟಿ ಮಾಡ್ತೇನೆ. KPSCಯಿಂದ ಏನಿವತ್ತು ಲಕ್ಷಾಂತರ ಮಕ್ಕಳಿಗೆ ಅನ್ಯಾಯ ಆಗ್ತಿದೆ, ಅದನ್ನು ನಾನು ಖಂಡಿತವಾಗೂ ನಿಲ್ಲಿಸ್ತೇನೆ. ನಮ್ಮ ಉಪನ್ಯಾಸಕರು, ನಮ್ಮ ಲೆಕ್ಚರರ್ಗಳಿಗೆ ಇದನ್ನು ಗೆಸ್ಟ್ ಲೆಕ್ಚರ್ ಅಂತ ಟ್ಯಾಗನ್ನು ಹಚ್ಚಿ ಅವರು ಭಾಳನ್ನು ಹಾಳು ಮಾಡೋ ಒಂದು ವ್ಯವಸ್ಥೆ ಇದೆ. ಅದರಿಂದ ಅವ್ರನ್ನ ಮುಕ್ತವಾಗಿ ಮಾಡ್ತೀನಿ. ಅತಿಥಿ ಉಪನ್ಯಾಸಕರು, ಅತಿಥಿ ಅನ್ನೋ ಒಂದು ಶಬ್ದದಿಂದ ಅವ್ರು ಭಾಳ ಇವತ್ತು ಹಾಳಾಗ್ತಿದೆ. ಅದರಿಂದ ಅವ್ರನ್ನ ಖಂಡಿತವಾಗೂ ನಾನು ಮುಕ್ತವಾಗಿ ಮಾಡಿಸ್ತೇನೆ. ಜೊತೆಗೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಏನು ಶಿಕ್ಷಕರು ಇವತ್ತೇನು ತೊಂದರೆ ಅನುಭವಿಸ್ತಿದ್ದಾರೆ, ಅದಕ್ಕೆ ಖಂಡಿತವಾಗಿ ಒಂದು ಸೊಲ್ಯೂಷನ್ ಹುಡ್ಕೊಡ್ತೀನಿ. ಇನ್ನೊಂದು ಮುಖ್ಯವಾಗಿ ನೀವು ಗಮನಿಸಿ, ನಾವು ಕನ್ನಡ ನೆಲದಲ್ಲಿದ್ದೀವಿ. ಕನ್ನಡ ನೆಲ ಜಲದ್ರ ಬಗ್ಗೆ ಸಾಕಷ್ಟು ಹೋರಾಟಗಳಾಗ್ತವೆ. ಆದರೆ ಒಂದು ವಿಚಾರ ಇನ್ನೂ ತನಕ ಯಾರು ಅಷ್ಟು ಗಮನ ಕೊಟ್ಟಿದ್ದಾರೋ ಇಲ್ಲ ನನಗೆ ಗೊತ್ತಿಲ್ಲ. 1995ರಿಂದ ಈಚೆಗೆ ಪ್ರಾರಂಭವಾದ ಯಾವುದೇ ಕನ್ನಡ ಶಾಲೆಗೆ ಇವತ್ತು ನಮ್ಮ ಸರ್ಕಾರ ಇನ್ನೂ ತನಕ ಗ್ರ್ಯಾಂಟ್ ಕೊಟ್ಟಿಲ್ಲ, ಅದಕ್ಕೆ ಮಾನ್ಯತೆ ಕೊಟ್ಟಿಲ್ಲ. ಭಾಷಣದಲ್ಲಿ ಕನ್ನಡ 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 ಅಂತ ಹೇಳ್ತಾರೆ. ಆದರೆ ಕನ್ನಡ ಒಂದು ಪಾಠ ಮಾಡೋ ಮೇಷ್ಟ್ರುಗಳು ಪಾಪ ಇವತ್ತು 5-6 ಸಾವಿರ ರೂಪಾಯಿ ಸಂಬಳಕ್ಕೆ ಜೀವನ ಮಾಡ್ತಿದ್ದಾರೆ. ಅವ್ರಿಗೆ ಊಟಕ್ಕೆ ಆಗ್ತಿಲ್ಲ, ಬಟ್ಟೆಗೆ ಆಗ್ತಿಲ್ಲ. ಕನ್ನಡ ಮಾಧ್ಯಮದಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳಿಗೆ ಪಾಪ ಇವತ್ತು ಮಿಡ್ ಡೇ ಮೀಲ್ ಸಿಗ್ತಾಯಿಲ್ಲ, ಅವ್ರಿಗೆ ಯೂನಿಫಾರ್ಮ್ ಸಿಗ್ತಾಯಿಲ್ಲ, ಅವ್ರಿಗೆ ಶೂ ಸಿಗ್ತಾಯಿಲ್ಲ, ಅವ್ರಿಗೆ ಪುಸ್ತಕಗಳು ಸಿಗ್ತಾಯಿಲ್ಲ. ಇಂಡೈರೆಕ್ಟಾಗಿ ಕನ್ನಡ ಶಾಲೆಯಲ್ಲಿ ಈ ಅನುದಾನವನ್ನು ಅವರಿಗೆ ಕೊಡದೆ ಏನು ಸರ್ಕಾರದ ಧೋರಣೆಯಿಂದ ಇವತ್ತು ಎಲ್ಲೋ ಒಂದು ಕಡೆ ಡಿಮೋಟಿವೇಟ್ ಮಾಡ್ತಿದ್ದಾರೆ ನಮ್ಮ ಭಾಷೆಯನ್ನು. ಸರ್ಕಾರ ಅದನ್ನು ಪ್ರಮೋಟ್ ಮಾಡಬೇಕು. 1995ರಿಂದ ಇಲ್ಲಿ ತನಕ ಅನುದಾನ 1 ಪೈಸಾ ಅನುದಾನ ಕೊಟ್ಟಿಲ್ಲ, ಅದು ಗ್ರ್ಯಾಂಟ್ ಕೊಟ್ಟಿಲ್ಲ. ಈ ಸಮಸ್ಯೆ ಯಾರಿಗೂ ಗೊತ್ತೇ ಇಲ್ಲ. ಈ ಎರಡೂ ಕ್ಯಾಂಡಿಡೇಟ್ಗಳಿಗೆ ಗೊತ್ತೇ ಇಲ್ಲ, ಮಾತಾಡಲಿಕ್ಕೂ ಯಾರೂ ರೆಡಿ ಇಲ್ಲ. ಇಂಥವೆಲ್ಲ ನೂರಾರು ಸಮಸ್ಯೆಗಳಿಂದ ಖಂಡಿತವಾಗೂ ನಾನೊಬ್ಬ ಕಾನೂನು ತಜ್ಞ ಇದ್ದೀನಿ. ನನಗೆ ಗೊತ್ತಿದೆ ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಸರ್ಕಾರದ ಮೆಷಿನರಿಯಲ್ಲಿ ನಮ್ಮ ಪವರ್ ಏನು, ಒಬ್ಬ MLCಯ ಶಕ್ತಿ ಏನು ಅನ್ನೋದು ನನಗೆ ಗೊತ್ತಿದೆ. ಆ ಶಕ್ತಿಯ ಮುಖಾಂತರ ಇದಕ್ಕೆಲ್ಲದಕ್ಕೂ ನಾವು ಸೊಲ್ಯೂಷನ್ ಕಂಡು ಹಿಡಿತೀವಿ ಅಂತ ನಾನು ಈ ಮುಖಾಂತರ ನಮ್ಮ ಎಲ್ಲ ಪದವೀಧರ ಬಂಧುಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಎಂಪವರ್ಮೆಂಟ್ ಆಫ್ ಯೂತ್ಗೆ ಏನಾದರೂ ಎಜುಕೇಷನ್ ಸಿಸ್ಟಮಲ್ಲಿ ಬದಲಾವಣೆಗಳು ಆಗಬೇಕು ಅಂತ ಅನಿಸುತ್ತಾ ನಿಮಗೆ? ಆದರೆ ಏನಾಗ ಖಂಡಿತ ಬದಲಾವಣೆಗಳಾಗಬೇಕು. ನಾನಿವತ್ತು ಸಿಂಡಿಕೇಟ್ ಮೆಂಬರ್ ಆಗಿದ್ದಾಗ ವಿಶ್ವವಿದ್ಯಾಲಯದಲ್ಲೂ ನಾನು ಅದ್ರ ಪರವಾಗಿ ಹೋರಾಟ ಮಾಡಿದ್ದು. ಇವತ್ತು ನಮ್ಮ ಎಜುಕೇಷನ್ ಸಿಸ್ಟಮ್ ನೋಡಿ ನೀವು, ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಏನು, ನಾನೀಗ ಒಬ್ಬ ಲಾಯರಾಗಿ ಬಂದೆ. ನಾನು ಲಾಯರಾಗಿ ಹೊರಗೆ ಬಂದಾಗ ವಕಾಲತ್ ಫಾರಮ್ ಹೆಂಗೆ ತುಂಬಬೇಕಂತ ನನಗೆ ಗೊತ್ತಿರಲಿಲ್ಲ. ನಾವು ಇವಾಗೂ ಸಹ ಹಳೇ ಹಿಸ್ಟ್ರಿ ಓದಕ್ಕೆ ಕೂರ್ತಾಯಿದ್ದೀವಿ. ನಾವು ಒಂದು 200-300 ವರ್ಷದ ಹಿಂದಿನ ಹಿಸ್ಟ್ರಿ ನಾವು ಓದ್ತಾ ಇದ್ದೀವಿ. ಆ ಹಿಸ್ಟ್ರಿ ಓದ್ಕೊಂತ ಕೂತ್ಕೊಂಡ್ರೆ ನಮಗೇನು ಉದ್ಯೋಗ ಸಿಗಲ್ಲ. ನಮಗೆ ಇವತ್ತು ನಾನು ಡಿಗ್ರಿ ಮಾಡಿ ಹೊರಗೆ ಬಂದ ತಕ್ಷಣವೇ ನನಗೆ ಕೆಲಸ ಸಿಗಬೇಕು. ಐ ಶುಡ್ ಗೆಟ್ ರೆಡಿ ಟು ವರ್ಕ್. ಆ ಪರಿಸ್ಥಿತಿಯಲ್ಲಿ ಬರಬೇಕು. ಆದರೆ ನಮಗೆ ಡಿಗ್ರಿ ಸಿಗ್ತಾ ಇದೆ, ನಮಗೆ ಯಾವುದೇ ರೀತಿಯಿಂದ ಸ್ಕಿಲ್ ಸಿಗ್ತಾ ಇಲ್ಲ.
ಆ ಒಂದು ಸಿಸ್ಟಮ್ನ ಡ್ರಾಸ್ಟಿಕ್ ಆಗಿ ನಮ್ಮ ದೇಶದಲ್ಲಿ ತರಬೇಕು. ಈಗ NEPನ ಇಂಪ್ಲಿಮೆಂಟ್ ಮಾಡಿದರು. ಪ್ರತಿಯೊಂದರಲ್ಲೂ ಹುಳುಕನ್ನು ಕಂಡುಹಿಡಿದು ಇವತ್ತು ನಮ್ಮ ವಿದ್ಯಾರ್ಥಿ ವರ್ಗ ಇವತ್ತು ಗೊಂದಲಕ್ಕೀಡಾಗಿದೆ. ಜೊತೆಗೆ ನೀವು ನೋಡಿ, ಇವಾಗ ನಮ್ಮ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟು ಅವರಿಗೆ ಶೋಷಣೆ ಆಗ್ತಾಯಿದೆ ಅಂತಂದರೆ, ಎಕ್ಸಾಮ್ ಬರೀತಾರೆ, ಎಕ್ಸಾಮ್ ಬರೆದು ರೀವ್ಯಾಲ್ಯೂಷನ್ಗೆ ಹಾಕಿದರೆ ಒಂದೊಂದು ಪೇಪರ್ಗೆ 1600 ರೂಪಾಯಿ ಚಾರ್ಜ್ ಮಾಡ್ತಾರೆ. ತಪ್ಪು ಯಾರೋ ಒಬ್ಬರು ಇವ್ಯಾಲ್ಯೂಟರ್ ತಪ್ಪು ಮಾಡಿರ್ತಾರೆ, ಮಕ್ಕಳು ಅದರದ್ದು ಪೆನಾಲ್ಟಿ ನಮ್ಮ ಮಕ್ಕಳು ಕಟ್ಟಬೇಕು. ಯಾವ ವಿಚಾರ ಬಗ್ಗೆನೂ ಆಗಲಿ ನಾನು MLC ಆಗಬೇಕಂತ ಒಂದು ಹಗಲು ಕನಸು ಕಂಡು ಬರ್ತಾರೆ ಹೊರತು ಈ ಸಬ್ಜೆಕ್ಟ್ಗಳ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಹೋರಾಟ ಮಾಡಿಲ್ಲ, ಹೋರಾಟ ಮಾಡುವ ಮನೋಸ್ಥಿತಿಯಲ್ಲೂ ಯಾರೂ ಇಲ್ಲ. ಇಂಥ ಒಂದು ಅನ್ಫಾರ್ಚುನೇಟ್ ಅಂತ ಹೇಳ್ಬೋದು. ಯಾಕಂದರೆ ಸಂವಿಧಾನ ತುಂಬ ಒಂದು ಅವಕಾಶ ಕೊಟ್ಟಿರುತ್ತೆ MLCಗೆ ಕೆಲಸ ಮಾಡಲಿಕ್ಕೆ. ಈ ಒಂದು ಎರಡೂ ಕ್ಯಾಂಡಿಡೇಟ್ಗಳಿಗೂ ನಾವು 18 ವರ್ಷದಿಂದ ನೋಡ್ತಿದ್ದೀವಿ, ಇವರಿಬ್ಬರಿಗೂ ವಿಷನ್ನೂ ಇಲ್ಲ, ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವೂ ಪಟ್ಟಿಲ್ಲ. ರಾಜಕೀಯ ಪಕ್ಷದ ಸಿಂಬಲ್ಲು, ರಾಜಕೀಯ ಪಕ್ಷದ ದಂಡು ನನ್ನನ್ನು MLC ಮಾಡಿಬಿಡುತ್ತೆ, ಆರಾಮಾಗಿ 6 ವರ್ಷ ಐಷಾರಾಮಿ ಜೀವನವನ್ನು ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇವರೆರಡೂ ರಾಷ್ಟ್ರೀಯ ಪಕ್ಷದಿಂದ ಅಭ್ಯರ್ಥಿಗಳು ಕಣಕ್ಕಿಳಿದು 18 ವರ್ಷದಿಂದ ಇವರೇ ಇಬ್ಬರು ಕಾಣ್ತಾ ಇದ್ದಾರೆ. ಥ್ಯಾಂಕ್ ಯು ಉದಯ್ ಸರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಮಾತನಾಡಿದ್ದಕ್ಕೆ. ಈಗಾಗಲೇ ಹೇಳಿದ್ದೀರಾ ಏನೇನು ನೀವು ಬದಲಾವಣೆಗಳನ್ನು ತರಬೇಕು ಅನ್ನುವಂಥದ್ದು, ಜೊತೆಗೆ ಎಜುಕೇಷನ್ ಸಿಸ್ಟಮ್ ಇರಬಹುದು, ಈ ಒಂದು ಪಾಲಿಟಿಕ್ಸ್ ಇರ್ಬೋದು, ಆಗಿನ ಒಂದು ತಂತ್ರ ಇರ್ಬೋದು. ಕೊನೆಯದಾಗಿ ನನಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತಿರೋದು ಏನಂದರೆ, ಅಪ್ಡೇಟ್ ಅನ್ನುವಂಥದ್ದು ಎಲ್ಲ ಫೀಲ್ಡಲ್ಲೂ ಸಹಜವಾಗಲಿ ಇರಲೇಬೇಕು. ಆಗಿನ ರಾಜಕೀಯ ಇರಬಹುದು, ಈಗ ನೀವು ನೋಡ್ತಿರೋಂಥ, ಈಗ ನೀವು ಸ್ಪರ್ಧೆ ಮಾಡಿರುವಂಥ ಒಂದು ಕ್ಷೇತ್ರದಲ್ಲಿ ಅಪ್ಡೇಟ್ ಅನ್ನುವಂಥದ್ದು ಏನಾಗಿದೆ, ಇನ್ನೂ ಏನಾದರೂ ಅಪ್ಡೇಟ್ ಆಗಬೇಕಾ? ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಲೇಬೇಕು. ಯಾಕಂತಂದರೆ ನಮ್ಮ ಹಿಂದೆ ರಾಜತಂತ್ರ ಇತ್ತು, ಈಗ ಪ್ರಜಾತಂತ್ರ ಬಂದಿದೆ. ಪ್ರಜೆಗಳೇ ರಾಜರು ಅಂತ ನಾವು ಹೇಳ್ತೀವಿ, ಅದು ಕೇವಲ ಕಾನ್ಸ್ಟಿಟ್ಯೂಷನ್ನಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಇವತ್ತು ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಹೆಂಗಾಗಿದೆ ಅಂತಂದರೆ, ನಾವು ಎಲೆಕ್ಟ್ ಮಾಡಿ ಹೋದ ತಕ್ಷಣ ಅವರು ನಾಯಕರು ಅಂತ ಅನಿಸ್ಕೊಳ್ತಾರೆ, ಲೀಡರ್ಸ್ ಅಂತ ಅನಿಸ್ಕೊಳ್ತಾರೆ, ಜನಪ್ರತಿನಿಧಿ ಅಂತ ಅನಿಸ್ಕೊಳಲ್ಲ. ಎಲ್ಲೋ ಒಂದು ಕಡೆಗೆ ಇವ್ರೇನು ಗೆದ್ದು ಹೋಗಿರ್ತಾರೆ, ಅವ್ರಿಗೂ ಸಹ ನಾವು ಎಲೆಕ್ಷನ್ ಗೆದ್ದ ತಕ್ಷಣ ನಾವು ನಾಯಕರಾಗ್ಬಿಟ್ವಿ, ನಾವು ಲೀಡರ್ ಆಗ್ಬಿಡ್ತೀವಿ ಅಂತ ಮನೋಭಾವನೆಯಿಂದ ವರ್ತನೆ ಮಾಡ್ತಾರೆ ಹೊರತು, ನಾನು ಅವರ ಪ್ರತಿನಿಧಿ, ಅವರು ನನ್ನನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಅಂತ ಕೊನೆ ದಿನ ತನಕ ಯಾರೂ ನೆನಪಿಟ್ಕೊಳಲ್ಲ. ಆಯ್ಕೆ ಆಗೋ ತನಕ ಕೈಕಾಲು ಹಿಡಿತಾರೆ. ನೀವು ನೋಡಿ, ಆಯ್ಕೆ ಆದ ನಂತರ ಅದೇ ಆಯ್ಕೆಯಾದ ಪ್ರತಿನಿಧಿಯನ್ನು ನಾವು ಕಾಣಬೇಕಂತಂದರೆ ಅವ್ರು ಬಾಗಿಲೆ ಕಾಯೋ ಪರಿಸ್ಥಿತಿ ಬರ್ತಾಯಿದೆ. ಇದೇನು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಮಗೇನು ಕೊಟ್ಟಿದೆ, ಇದರಲ್ಲಿ ಡ್ರಾಸ್ಟಿಕ್ ಚೇಂಜ್ ಆಗಬೇಕಾಗಿದೆ. ನಮ್ಮ ಮತದಾರರನ್ನು ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ನಾವು ನಾಯಕರನ್ನು ಆರಿಸ್ತಿಲ್ಲ, ನಾವು ನಮ್ಮ ಪ್ರತಿನಿಧಿಯನ್ನು ಆರಿಸ್ತಾ ಇದ್ದೀವಿ. ನಮ್ಮ ಪ್ರತಿನಿಧಿ ಸಮಾಜಕ್ಕೆ ತಕ್ಕಂತೆ ಕೆಲಸ ಮಾಡಿಲ್ಲ ಅಂದರೆ ಅವ್ರನ್ನ ನಾವು ತಕ್ಷಣ ಬದಲಾವಣೆ ಮಾಡಬೇಕು. ಈ ಥರ ಒಂದು ಪ್ರಜ್ಞಾವಂತಿಕೆ ನಮ್ಮ ಮತದಾರರಲ್ಲಿ ಬಂದರೆ ಮಾತ್ರ ಈ ಒಂದು ಸಮಾಜ ಸುಧಾರಣೆ ಆಗಲಿಕ್ಕೆ ಸಾಧ್ಯ. ಥ್ಯಾಂಕ್ ಯು ಉದಯ್ ಸರ್. ಇದಿಷ್ಟು ಉದಯ್ ಸಿಂಗ್ ಅವರ ಮಾತಾಗಿತ್ತು. ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಉದಯ್ ಸಿಂಗ್ ಅವರು ಇವತ್ತು ಹಂಚಿಕೊಂಡ್ರು. ಏನೇನು ಬದಲಾವಣೆಗಳನ್ನು ಅವ್ರು ತರಬೇಕು ಕ್ಷೇತ್ರದಲ್ಲಿ ಅನ್ನುವಂಥದ್ದನ್ನು ಸಹ ಹೇಳಿದ್ದಾರೆ. ಜೊತೆಗೆ ಅಪ್ಡೇಟ್ ಅನ್ನೋದ್ರ ಬಗ್ಗೆನೂ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿನೂ ಕೊಟ್ಟಿದ್ರು. ಇದಿಷ್ಟು ಇವತ್ತಿನ ವಿಶೇಷ ಮಾಹಿತಿಯಾಗಿತ್ತು, ಇಂಟರ್ವ್ಯೂ ಆಗಿತ್ತು. ನೀವು ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.